ಶರಣ್ರಿ ಎಲ್ಲಾಗೂ ನನ್ನ ಹೆಸರು ಬಸವರಾಜ. ನನ್ನ ಜೊತೆ ಹಿರಣ್ ಅದಾನ. ಇವತ್ತು ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಒಳಗೆ ನಾವು ಧಾರವಾಡ ಒಳಗೆ ಒಂದು ಸ್ಟ್ರೈಕ್ ನಡೆದೈತಿ, ಅದ್ರ ಬಗ್ಗೆ ಮಾತಾಡ್ಬೇಕಂತ ಬಂದಿವಿ. ಸೊ ಅದ್ರ ಟಾಪಿಕ್ ಏನೈತಿ, ಏನೇನ್ ಅದ್ರ ಬಗ್ಗೆ ಇಂಪ್ಲಿಕೇಶನ್ಸ್ ಐತಿ, ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಏನ್ ತಿಳಿದು ಅಷ್ಟಿಗೆ ಮಾತಾಡಕ್ತಿವಿ. ಸೊ ಹಿರಣ್ಣ, ಸ್ಟಾರ್ಟಿಂಗ್ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡು, ಆಮೇಲೆ ಮುಂದಿನ ನೋಡು. ಇಂಟ್ರೊಡಕ್ಷನ್ ಅಂದ್ರ ಇವಾಗ ಸದ್ಯಕ್ಕ ಧಾರವಾಡ ಒಳಗ ಏನ್ ಎಲ್ಲ ಜಂಜಿ ಹುಡುಗರು ಏನದ ಜಂಜಿ ಜೊತೆ ಮಿಲೇನಿಯಲ್ ನಮ್ಮ ಏಜ್ ದವ್ರು ಅದಾರ, 35 32 33 ಹತ್ರ ಅವ್ರೆಲ್ಲಾರು ಸ್ಟ್ರೈಕ್ ಮಾಡತ್ತಾರ. ಸ್ಟ್ರೈಕ್ ಮಾಡಕ್ ಅವ್ರದ್ದೇನ್ ರೀಸನ್, ಓವರ್ ಆಲ್ ಗೌರ್ಮೆಂಟ್ ಒಳಗೆ ಇವಾಗ 2,84,000 ಏನೋ ಸಮಥಿಂಗ್ ವೇಕೆಂಟ್ ಪೋಸ್ಟ್ ಅವನ್ನೆಲ್ಲ ಫಿಲ್ ಮಾಡ್ಕೋತಾನಂತ ಎಲೆಕ್ಷನ್ ಟೈಮ್ನಾಗ ಕಾಂಗ್ರೆಸ್ ಗೌರ್ಮೆಂಟ್ ಪ್ರಾಮಿಸ್ ಮಾಡಿತ್ತು. ಮತ್ ಮ್ಯಾನಿಫೆಸ್ಟೋನಾಗೂ ಹೇಳಿರೋರು, ನಮ್ ಗೌರ್ಮೆಂಟ್ ಬಂದ ತಕ್ಷಣ ವಿತಿನ್ 2 years ಎಷ್ಟು ವೇಕೆಂಟ್ ಪೋಸ್ಟ್ ಅದ ಅವನ್ನೆಲ್ಲ ಫಿಲ್ ಮಾಡ್ಕೋತೀವಿ ಅಂತ. ಬಟ್ ಆದ್ರೆ ಈಗ ಬಂದ್ 2.5 ವರ್ಷ ಆದ್ರೂ ಇನ್ನೂ ಅದ್ರೊಳಗ ಸಿದ್ದರಾಮಯ್ಯ ಹೇಳ್ತಾರ 40,000 ಫಿಲ್ ಮಾಡ್ಕೊಂತೇವ್. ಬಟ್ ಆಕ್ಚುಯಲ್ ನಂಬರ್ಸ್ ಬರೀ 8,000 ಅಷ್ಟ ಫಿಲ್ ಆಗಿದಾವ್ ಗೌರ್ಮೆಂಟ್ ಸೆಕ್ಟರ್ ಒಳಗ. ಎಷ್ಟು ಮೈನಸ್ ಉಳಿತು, ಎಷ್ಟು ಪೆಂಡಿಂಗ್ ಉಳಿತು? 2,76,000 ಪೆಂಡಿಂಗ್ ಐತಿ. ಈಗ ಇವರೆಲ್ಲ ಏನನ್ನೋದು, ಅದನ್ನೆಲ್ಲ ಫಿಲ್ ಮಾಡ್ಕೋರಿ, ಅಟ್ಲೀಸ್ಟ್ 1 lakh ಮಿನಿಮಮ್ ಫಿಲ್ ಮಾಡ್ಕೋರಿ ಅಂತ ಎಲ್ಲ ಹುಡುಗರು ಅವ್ರ ಎಲ್ಲ ಸ್ಟ್ರೈಕ್ ಮಾಡತ್ತಾರ ಧಾರವಾಡ ಒಳಗ. ಮೋಸ್ಟ್ಲಿ ಧಾರವಾಡ ಒಳಗ ಯಾಕಿರ್ಬೇಕಂದ್ರ ನಮ್ದು ಉತ್ತರ ಕರ್ನಾಟಕದ ಕೋಚಿಂಗ್ ಹಬ್ಬನ ಧಾರವಾಡ. ಯಾವ್ದೋ ಕೋಚಿಂಗ್ ಬೇಕಾದ್ರೂ ಜನ ಅಲ್ಲೆಲ್ಲ ಹುಡುಗರು ಅಲ್ಲೇ ಕೋಚಿಂಗ್ ಧಾರವಾಡಕ್ಕೆ ಹೋಗ್ತಾರ. ಸೊ ಮೋಸ್ಟ್ಲಿ ಅವ್ರಿಗೆ ಯುನೈಟ್ ಮಾಡಕ್ ಅದು ಚಲೋ ಆಗಿರ್ಬೇಕಲ್ಲ. ಎಲ್ಲಾರನು ಯುನೈಟ್ ಮಾಡ್ಕೊಂಡು ಒಂದು ಚಲೋ ಇದನ್ ಮಾಡ್ಕೊಂಡಾರ, ಟೀಮ್ ಮಾಡ್ಕೊಂಡು ನಿನ್ನೆ ಸ್ಟ್ರೈಕ್ ಸ್ಟಾರ್ಟ್ ಮಾಡಿದಾರ. ಇನ್ ನೋಡೋಣ ಅದ್ ಮುಂದೆ ಯಾವ ಹಂತಕ್ಕೆ ಹೋಗತ್ತೆ. ಬಟ್ ಫಸ್ಟ್ ಆಫ್ ಆಲ್ ನನ್ ಕ್ವಶನ್ ಏನಂದ್ರೆ, ಇದು ರೀಸನ್ ಯಾವ್ದಕ್ ಬತ್ತು ಇವರು ಸ್ಟ್ರೈಕ್ ಮಾಡಕ? ಈಗ ಗೌರ್ಮೆಂಟ್ 2.5 ವರ್ಷ ಆಯ್ತಲ್ಲ, ಬಂದ್ ದಿನ ಮಟ 1 ಲಕ್ಷ ಅಟ್ಲೀಸ್ಟ್ ಮಿನಿಮಮ್ ಫಿಲ್ ಮಾಡ್ಕೋತಾರ ಅಂತ ಎಲ್ಲರಿಗೂ ನಮ್ ಆಸೆ ಐತಿ. ಬಟ್ ದಿನ ಮಟ ಅದ್ರೊಳಗೆ ಬರೀ 8,000 ಅಷ್ಟೇ ಫಿಲ್ ಆಗ್ಯಾವ. ಉಳಿದಿದ್ದು ಯಾವಾಗ ಮಾಡ್ಕೊಳೋರ, ಯಾವಾಗ ಮಾಡ್ತೀರಿ? ಈಗ ಕೋಚಿಂಗ್ ಮುಗಿಸಿ ಎಷ್ಟು ಜನ ಆಯ್ತು, ಎಲ್ಲರೂ ಎಕ್ಸಾಮ್ ಬರೆಯಕ್ ವೇಟ್ ಮಾಡತ್ತಾರ. ಕಾಲ್ ಫಾರ್ ಮನೆ ಇಲ್ಲಂದ್ರ ಕೋಚಿಂಗ್ ಮಾಡಿ ಏನ್ ಉಪಯೋಗ ಐತಿ? ಹುಡುಗರು ಖಾಲಿ ಕೊಂಡ್ರೋದನ್ನೆಲ್ಲ. ಈಗ ಆಲ್ಮೋಸ್ಟ್ 2 years ಆಯ್ತು ಅನ್ಸತ್ತೆ, ಯಾವ್ದು ಕಾಲ್ಫಾರ್ಮ್ ಆಗಿಲ್ಲ. ಯಾವ್ದು ಕಾಲ್ಫಾರ್ಮ್ ಆಗಿಲ್ಲ, ಅದ್ರ ಸಲುವಾಗಿ ಈಗ ವೇಟ್ ಮಾಡಿ ಅವರು ಇದನ್ನ. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಇದು ಫಿಲ್ ಮಾಡಕ ಅವ್ರ ಕಡೆ ರೊಕ್ಕದ ಇಲ್ಲೋ ಅದನ್ನ ನೋಡ್ಬೇಕಲ್ಲ ಮೊದಲಿಗೆ. ಈಗ ಭಾಗ್ಯಗಳನ್ನೆಲ್ಲ ಇದೇನ್ ಗ್ಯಾರಂಟೀಸ್ ಕೊಟ್ಟಾರ, ಗ್ಯಾರಂಟಿ ಸರ್ಕಾರ, ಅದನ್ನ ಫುಲ್ಫಿಲ್ ಮಾಡಕ ಮೊದಲು ಅವ್ರ ಇದು ಟ್ರೆಜರಿ ಒಳಗೆ ರೊಕ್ಕಿಲ್ಲ. ಇವಾಗ ಹೊಸ ರಿಕ್ರೂಟ್ಮೆಂಟ್ ಮಾಡ್ಕೊಂತ ಹೆಂಗ್ ಸ್ಯಾಲ್ರಿ ಹೆಂಗ್ ಕೊಡೋರು? ಅದ್ರ ಇದನ್ ಸಂಬಂಧನ ಅವ್ರು ಮೇ ಬಿ ಪೋಸ್ಟ್ ಪೋನ್ ಮಾಡತ್ತಿರ್ಬೇಕಂತ ನಂದೊಂದು ಅಭಿಪ್ರಾಯ. ಇರ್ಬೇಕು ಮೋಸ್ಟ್ಲಿ. ಈಗ ಸ್ಯಾಲ್ರಿ ಇರೋರ್ಗೆನೆ ಸ್ಯಾಲ್ರಿ ಕೊಡಕ್ ರೊಕ್ಕ ಇಲ್ಲ ಗೌರ್ಮೆಂಟ್ ನಾಗ. ಈಗ ನನಗೆ ಪರಿಚಯ ಗೌರ್ಮೆಂಟ್ ಜಾಬ್ ಮಾಡ್ತಾರಲ್ಲ, ಇಲ್ಲಿ ನಮಗ್ ಪರಿಚಯ ಅವ್ರು ಯಾರು ಗೌರ್ಮೆಂಟ್ ಜಾಬ್ ಮಾಡ್ತಾರ, ಪಾಪ ಅವ್ರಿಗೆಲ್ಲ ಸ್ಯಾಲ್ರಿನ ಬರಂಗಿಲ್ಲ. 2-3 ತಿಂಗಳು ಹೋಲ್ಡ್ ಮಾಡಿ ಇಟ್ಕೋತಾರ ಸ್ಯಾಲ್ರಿ. 2-3 ತಿಂಗಳ ಆದ್ಮೇಲೆ ಒಮ್ಮೆ ಸ್ಯಾಲ್ರಿ ಹಾಕ್ತಾರ. ಇವ್ರೆಲ್ಲ ಹೋದು ಫಸ್ಟ್ ಆಫ್ ಆಲ್ ತಪ್ಪ ನಮ್ದೈತಿ. ಯಾವಾಗ ಫ್ರೀ ಬಿ ಕೊಡ್ತಾನಂದ ಅವ್ರಿಗೆ ನಾವು ವೋಟ್ ಹಾಕಿದೇವಲ್ಲ, ಅಲ್ಲೇ ನಮ್ದು ತಪ್ಪೈತಿ ಆಸ್ ಅ ಸಿಟಿಸನ್ಸ್. ಇವಾಗ ನಾ ಗೌರ್ಮೆಂಟ್ ಬ್ಲೇಮ್ ಮಾಡೋದು, ಫ್ರೀ ಕೊಡತ್ತಾರು ಅದಕ್ಕೆ ರೊಕ್ಕ ಇದಕ್ಕೆ ರೊಕ್ಕ ಇಲ್ಲ ಗೌರ್ಮೆಂಟ್ ಬ್ಲೇಮ್ ಮಾಡೋದು ಅಷ್ಟ ತಪ್ಪು. ನಮಗ ಅದ್ ಅಧಿಕಾರನೇ ಇಲ್ಲ ಈಗ ಆಕ್ಚುಲಿ ಬ್ಲೇಮ್ ಮಾಡಕ್. ಅಧಿಕಾರ ಇಲ್ಲ ಅಂದ್ರೆ ಅವ್ರು ಹೇಳಿದಿಲ್ಲಲ್ಲ, ಈ ಟೈಪ್ ನಾವು ಫ್ರೀ ಬಿ ಕೊಡ್ತೇವೆ ಅಂತೇಳಿ ಎಲ್ಲಾನು ಪ್ರೋಗ್ರೆಸಿವ್ ಕೆಲಸಗಳನ್ನು ಬಂದ್ ಮಾಡ್ತೇವೆ. ಇನ್ ಕೇಸ್ PWD ಒಳಗೂ ಯಾವ ಕೆಲಸ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಇನ್ನು. ಅಲ್ಲ, PWD ಒಳಗೆ ಕೆಲಸ ಹಾಕಿ ನಿನಗೆ ಆಲ್ರೆಡಿ ಪೆಂಡಿಂಗ್ ಇರೋ ಪೇಮೆಂಟ್ ಮಾಡ್ಬೇಕಲ್ಲ ಕಾಂಟ್ರಾಕ್ಟರ್ಸ್ ಎಲ್ಲ. ನೀ ಯಾವ್ದೇ ಸಿವಿಲ್ PWD ಕಾಂಟ್ರಾಕ್ಟರ್ ಹೋಗಿ ಹೆಂಗ್ ನಡೆದೈತ್ರಿ ಕೆಲಸ, ಆರಾಮಿದ್ರಿ, ಬಟ್ ನೀವು ಕ್ಲಾಸ್ 1 ಕಾಂಟ್ರಾಕ್ಟರ್ ಅನ್ನಿ ಅವ್ರಿಗೆ ಅಳ್ಕೋತಾನೆ ಹೇಳ್ತಾರ ನನಗೆ, ನಿನಗೆ ಸರ್ ನಮಗ್ ಒಟ್ಟ ಬ್ಯಾಡ್ ಆಗೈತಿ ಗೌರ್ಮೆಂಟ್, ಎಲ್ಲರ ಪ್ರೈವೇಟ್ ಕಂಪ್ನಿಯಾಗ ಏನ್ರ ಜಾಬ್ಸ್ ಇದ್ರೆ ಕೊಡಿಸ್ರಿ ಅಂತ ಹೇಳ. ಇಲ್ಲಿ ನನ್ನ ಫ್ರೆಂಡ್ ಕೇಳಿದೆ, ಇಲ್ಲ ಗೌರ್ಮೆಂಟ್ ಕೆಲಸ ಮಾಡ್ತಾನ, ಅಮೌಂಟ್ ಬಿಡ್ಸ್ಕೊಂಡ್ ಬರೋಕೆ ಪರ್ಸೆಂಟೇಜ್ ಕೊಡ್ಬೇಕಂತಾರ ಅವ್ರು. ಹೌದು, ಅಮೌಂಟ್ ನಿನ್ ಪೆಂಡಿಂಗ್ ಐತಂದ್ರ ಮೊದಲ 40% ಐತಿ. ಈಗ ಅವರೇ ಹೇಳತ್ತಾರ 40 ಬಿಟ್ಟು 60% ಹೋಗಿರ್ತಾರ ಅಂತ. ನಿಮ್ ಮೊದಲ ಇಂಜಿನಿಯರಿಂಗ್ ಆಮೇಲೆ ಮಿನಿಸ್ಟ್ರಿ ಕೊಡ್ಬೇಕು, ಆಮೇಲೆ ನಿನ್ ಪೇಮೆಂಟ್ ಆಗೋದು. ಅದು ಪ್ರಿವಿಯಸ್ ಗೌರ್ಮೆಂಟ್ ಒಳಗೆ ಇದ್ದಿದ್ದು. ಬಟ್ ಇವಾಗ ಇವ್ರೇನ ಸ್ಟ್ರೈಕ್ ಮಾಡಕ್ತಾರಲ್ಲ, ಅದರಿಂದ ಜನರಿಗೆ ತೊಂದರೆ ಆಗೋದಿಲ್ಲ ಅನ್ನಂಗಿಲ್ಲ. ಬಟ್ ದೇ ಹ್ಯಾವ್ ದೇರ್ ರೈಟ್ಸ್, ರೈಟ್? ಅದನ್ನ ಮಾಡ್ಬೋದು, ಇಲ್ಲ ಅಂತಲ್ಲ. ಕರೆಕ್ಟ್ ಐತೆ. ಅವ್ರ ನೋಡಿ, ತೊಂದರೆ ಆಗ್ಲಿ ಒಂದ್ ಸ್ವಲ್ಪ ಜನರಿಗೆ ಏನ್ ಆಗಂಗಿಲ್ಲ. ಈಗ ಮೊನ್ನೆ ರೈತರ ಹೋರಾಟ ಮಾಡಿದಾಗ ಜನರಿಗೆ ತೊಂದರೆ ಆಗೈತೆ, ಅದನ್ನ ನಾವು ತೊಂದರೆ ಅಂತ ತಿಳ್ಕೊಬಾರ್ದು. ಯಾಕಂದ್ರೆ ನಾವ್ ಇವಾಗ ಗೌರ್ಮೆಂಟ್ ವಿರುದ್ಧ ಇವಾಗ ನಾವ್ ಮಾತಾಡ್ಲಿಲ್ಲ ಅಂದ್ರೆ ಇವ್ರು ಹೆಂಗ ಮಾಡ್ಕೊತ ಹೋಗ್ತಾರ. ಗೌರ್ಮೆಂಟ್ ಹತ್ರ ಇದನ್ ಮಾಡಂಗಿಲ್ಲ. ವಿರೋಧ ಪಕ್ಷದವ್ರ ಆತು, ಆಡಳಿತ ಪಕ್ಷದವ್ರ ಆತು, ಅಲ್ಲಿವರೆಗೂ ನಾವು ರೋಡ್ ಹೇಳೋದ್ ಕೇಳಂಗಿಲ್ಲ, ಅಲ್ಲಿವರೆಗೂ ನಮ್ಗೆ ಏನೂ ಸಿಗಂಗಿಲ್ಲ. ಈಗ ಬರೀ ನಾವು ಆಡಳಿತ ಪಕ್ಷದ ಬಗ್ಗೆ ಮಾತಾಡೋದಂದ್ರೆ ವಿರೋಧ ಪಕ್ಷ ಬಗ್ಗೆ ಮಾತಾಡ್ಬೇಕಲ್ಲ. ಅವ್ರ ಜವಾಬ್ದಾರಿ ಏನೈತಿ ಅದನ್ನ ಅಡ್ರೆಸ್ ಮಾಡೋದು. ಶಾಡೋ ಗೌರ್ಮೆಂಟ್ ಅದಂತೂ ನಮ್ಮ ಬಿಜೆಪಿ ಪಕ್ಷ, ನಮ್ಮ ಅನ್ನೋದಕ್ಕಿಂತ ಈ ಅಪೋಸಿಷನ್ ಪಾರ್ಟಿಯಿಂದ ಬಿಜೆಪಿ ಪಕ್ಷದಿಂದ ಯಾವ ತರನು ಬಂದಿಲ್ಲ. ಯಾವ್ದೋ ಒಂದು ಸರ್ಕಾರನ ವಿಷಯ ತಗೊಂಡು ಕಾರ್ನರ್ ಒಳಗಿಟ್ಟು ಯಾವ್ದು ಮಾತಾಡಿಲ್ಲ ಅವರು ಇದುವರೆಗೂ 2.5 ವರ್ಷದಲ್ಲಿ. ಫೇಲ್ಯೂರ್ ಆಫ್ ಬಿಜೆಪಿ ಆಸ್ ಅ ನ್ಯಾಷನಲ್ ಲೆವೆಲ್ ಚಲೋ ಇರ್ಬೇಕು. ನಾ ಅದನ್ನ ಅನಲೈಸಿಸ್ ಮಾಡಕ್ ಹೋಗಂಗಿಲ್ಲ. ಈ ಡಿಸ್ಕಷನ್ ನಾಗ ಅದನ್ನ ತರಕ್ ಹೋಗಂಗಿಲ್ಲ.
ಬಟ್ ಆಸ್ ಅ ಹಾ ಬಿಜೆಪಿ ಕರ್ನಾಟಕ ಯೂನಿಟ್ ಇತ್ಲ ವರ್ಸ್ಟ್ ಯೂನಿಟ್ ಇನ್ ದ ಕಂಟ್ರಿ ಅಂತ ನಾ ಹೇಳ್ಬೋದು. ಯಾಕ ಅವ್ರ ಲೀಡರ್ ಇಲ್ಲಲ್ಲ. ಲೀಡರ್ ಇಲ್ಲ, ಆಡಳಿತ ಸರ್ಕಾರದಾಗೂ ಏನು ಅವ್ರು ಸಾಧನೆ ಮಾಡ್ಲಿಲ್ಲ. ಈಗ ವಿರೋಧ ಪಕ್ಷ ಕುತ್ಕೊಂಡು ಎದ್ನು ಸಾಧನೆ ಮಾಡಕ್ ಆಗಂಗಿಲ್ಲ ಅವ್ರಿಗೆ. ಅವ್ರು ಹೆಂಗ್ ಹೇಳು, ಎಲ್ರು ಯಾರೇ ಹ್ಮ್ ಸ್ಟ್ರೈಕ್ ಮಾಡ್ತಿರ್ತಾರೋ ಆ ಸ್ಟ್ರೈಕ್ ನಾಗ ನಾವು ಸಿಕ್ಕೊಳ್ಳೋದು. ಈಗ ಮೊನ್ನೆ ಹಾ, ಹುಡುಗರೆಲ್ಲ ಕೂಡ ಸ್ಟ್ರೈಕ್ ಮಾಡತ್ತಾರ, ಅದ್ರೊಳಗೆ ಹೋಗಿ ಹನ್ನೊಂದು ಅದನ್ನ ಹನ್ನೊಂದು ಕ್ರಿಕೆಟ್ ಇರ್ಬೇಕು. ಹಾ ಬಟ್ ರೈಟ್ಲಿ ಎಲ್ಲಾ ಹುಡುಗರು ಸೇರೋರ್ನ ಹೊರಗೆ ಹಾಕಿದಾರು. ಅಶೋಕ್ ಮಾತಾಡೋಕ್ ಕೊಡ್ಲಿಲ್ಲ. ಐ ಫುಲ್ಲಿ ಸಪೋರ್ಟ್ ದಮ್. ನನಗೆ ಅವ್ರ ಫುಲ್ ಸಪೋರ್ಟ್ ಐತೆ ಹುಡುಗರಿಗೆ. ಇವ್ರು ಹಿಂಗ ಮಾಡ್ಬೇಕು. ಅದ್ ರೈತರ ಹೋರಾಟ ಆತ ಅವಾಗ ಹಂಗ ಮಾಡ್ರಿ. ಅವ್ರ ರೈತರೆಲ್ಲ ಹ್ಮ್ ಕೂಡಿ ಎಲ್ಲಾರ್ನು ಒಗ್ಗಟ್ ಮಾಡಿ ಹೋರಾಟ ಮಾಡತ್ತಿರ ಅದ್ರೊಳಗ್ ಬಂದ್ರು, ಅದ್ರೊಳಗ್ ತಮ್ಮ ಹೆಸರು ಇವ್ರು ರೋಡ್ಗೆ ಇಳಿದು ಇವ್ರು ಮಾಡಿದ್ ಯಾವ್ದು ಸ್ಟ್ರೈಕ್ ಇನ್ನ ಮಟ್ಟ ಸಕ್ಸಸ್ ಆಗಿಲ್ಲ. ಬರೀ ಹೆಸರಿಗೆ ಸ್ಟ್ರೈಕ್ ಮಾಡೋದೈತಿ. ಒಂದ್ ಆ ಕಡೆ ಒಂದ್ ಪಾಪ ಲೋಕಲ್ ಕಾರ್ಯಕರ್ತರಿಗೆ ರೊಕ್ಕ ಖರ್ಚು ಮಾಡಿ ಹಚ್ಚಿ ಸ್ಟ್ರೈಕ್ ಮುಗಿಸೋದು, ನ್ಯೂಸ್ ಪೇಪರ್ದಾಗ ಕೊಡೋದು, ನ್ಯೂಸ್ ಬರೋದು, ಮುಗಿತು. ಇವ್ರು ಒಂದ್ ಜನ ಆಂದೋಲನ ಅಂತ ಅಂದ್ ಯಾವ್ದಾರ ಮಾಡಿದಾರ ನೀವು? ಅಟ್ಲೀಸ್ಟ್ ಕಾಂಗ್ರೆಸ್ದವ್ರ 40% ಸಿಎಂ ಅಂತ ಅಂದ್ ಬಾಯ್ ಊರಾಗ ಜನ ಮಾತಾಡುವಂಗ್ ಮಾಡಿ. ಆ ಕ್ಯಾಂಪೇನ್ ಸಖತ್ತಾಗಿ ಮಾಡಿದ್ರು. ಈಗ ಇಷ್ಟೆಲ್ಲ ಈ ಗೌರ್ಮೆಂಟ್ ಬಂದಾಗಿಂದ ಇಷ್ಟೆಲ್ಲ ಹಗರಣಗಳೊಳಗ್ ಬಂದು ಈಗ ನಿಮ್ದ MLA ತಿಮ್ಮಾಪುರ್ ಹ್ಮ್ ಈಗ ಹಗರಣ ಹೊರಗೆ ಗೊತ್ತಿಲ್ಲ, ಲಂಚ ತಗೊಳ್ಳೋದು. ಇವ್ರು ಏನ್ ಮಾತಾಡತಾರಪ್ಪ ಬಿಜೆಪಿ ಕಡೆ. ಬಟ್ ಅದಂತೂ ಸಾರಿ MLA ಅಂತ ಹೇಳ್ತಿಲ್ಲ, ಬಟ್ ಆದ್ರೂ ಅದೇನ ಪ್ರೂವ್ ಆಗ್ಲಿಲ್ಲ. ಆಮೇಲೆ ಜಸ್ಟ್ ಅಲ್ಲಿಗೆ ಮುಗಿತು. ಅಲ್ಲೇ ವಾಟ್ ಎವರ್ ಇಟ್ ಇಸ್ ಬಶ ಪ್ರೂವ್ ಆಗ್ಲಿ ಬಿಡ್ಲಿ, ದೇ ಆರ್ ಪಾಲಿಟಿಷಿಯನ್ಸ್ ಇದಾರ. ಅವ್ರು ಪಾಲಿಟಿಕ್ಸ್ ಮಾಡತಾರ. ಏನ್ ಪ್ರೂವ್ ಅದನ್ನ ನಾವ್ ಮಾಡವ್ರ. ಈಗ 40% ಇವ್ರ ಮೇಲೆ ಪ್ರೂವ್ ಆಗೈತೇನ. ಗಾಡಿಗೆ ಮನೆ ಸ್ಟಿಕ್ಕರ್ ಅನ್ಸ್ಲಿಲ್ಲ. 40% ಬಟ್ ಇರೋಣ ಅದನ್ನ ಹೇಳಾಗ್ತಾನಲ್ಲ. ಅದನ್ನ ಈಗ ಕರೆಂಟ್ಲಿ ಬಿಜೆಪಿ ಲೀಡರ್ಸ್ ಏನಾದ್ರು ಅದನ್ನ ಹೈಲೈಟ್ ಮಾಡಿ ಅಲ್ಲಿ ಫೇಲ್ ಆಗ್ತಾರಲ್ಲ. ಸಖತ್ತಾಗಿ ಮಾಡಿದ್ರು ಅದನ್ನ. ವಿರೋಧ ಪಕ್ಷದ ಕೆಲ್ಸನ ಆಡಳಿತ ಪಕ್ಷದ ಲೋಪದೋಷಗಳನ್ನ ಅವ್ನ ಎತ್ತಿ ಜನರಿಗೆ ತೋರ್ಸೋದನ್ನ ವಿರೋಧ ಪಕ್ಷದ ಕೆಲ್ಸ. ಇವ್ರು ಅದನ್ನ ಮಾಡಕ್ ಫೇಲ್ ಆಗತ್ತಾರ. ಇವ್ರದೇನ ಈಗ ಹುಡುಗರೆಲ್ಲ ಕೂಡಿ ಸ್ಟ್ರೈಕ್ ಮಾಡತ್ತಾರ, ಅಲ್ಲಿ ಹೋಗೋದ. ರೈತರೆಲ್ಲ ಕೂಡಿ ಸ್ಟ್ರೈಕ್ ಮಾಡತ್ತಾರ, ಅಲ್ಲಿ ಹೋಗೋದ. ಈಗ ಅಂಗನವಾಡಿ ಟೀಚರ್ಗಳು ಕೂಡಿ ಸ್ಟ್ರೈಕ್ ಮಾಡಕತ್ರು, ಅಲ್ಲಿ ಹೋಗೋದ. ಇದನ್ ಬಿಟ್ರೆ ಮತ್ತೊಂದೇನು ಮಾಡಾನಿಲ್ಲ. ಬಿಜೆಪಿ ಆಸ್ ಅ ರೂಲಿಂಗ್ ಪಾರ್ಟಿ, ಆಸ್ ಅ ಅಪೋಸಿಷನ್ ಪಾರ್ಟಿ ಎರಡೂದ್ರೊಳಗೆ ಫೇಲ್ ಆಗಿದಾರು. ಮತ್ ಈಗ ಏನ್ ಸದ್ಯದ ಗೌರ್ಮೆಂಟ್ ಐತ್ಲಾ, ಇವ್ರಂತೂ ಮೋಸ್ಟ್ ಕರಪ್ಟ್ ಗೌರ್ಮೆಂಟ್ ಅಂತ ನಾ ಹೇಳ್ತಾನೆ. ಇವ್ರು ಯಾರಿಗೂ ಏನೋ ತಿಳಿಗೆ ಅವ್ರಿಗೆ ಏನೂ ತಿನ್ಬೇಕಾಗಿಲ್ಲ. ಸಿದ್ದರಾಮಯ್ಯ ತನ್ನ ಸೀಟ್ ಉಳಿಸ್ಕೊಳ್ಬೇಕಾಗಿತ್ತು. DK ಶಿವಕುಮಾರ್ಗೆ CM ಸೀಟ್ ಬೇಕಾಗಿತ್ತು. ಉಳಿಕೆದವ್ರು ಅವ್ರ ಜೊತೆ ಹಿಂದ ಮುಂದ ತಿರುಗಾಡ್ತಾರೋ. ಸಿದ್ದರಾಮಯ್ಯ CM ಆದ್ರೆ ನಾ ಮಿನಿಸ್ಟರ್ ಆಗ್ತಾನು, DK ಶಿವಕುಮಾರ್ ಮಿನಿಸ್ಟರ್ ಆದ್ರೆ ನಾ ಮಿನಿಸ್ಟರ್ ಆಗ್ತಾನು. ಇದನ್ನ ಬಿಟ್ರೆ ಅವ್ರಿಗೆ ಮತ್ತೊಂದೇನು ತಲೆಯಾಗ ವಿಚಾರ ಇಲ್ಲ. ಈಗ ಏನೋ 40,000 ಇದನ್ನು ವೆಕೆಟ್ ಏನಿದಾವ ಅದ್ರ 40,000 ಫಿಲ್ ಮಾಡ್ಕೋತಾನ ಅಂತ ಸಿದ್ದರಾಮಯ್ಯ ಹೇಳಿದಾರೆ. ಆದ್ರೆ ಯಾವ ಬೇಸಿಸ್ ಮೇಲೆ ಹೇಳಿದಾರೋ, ಯಾವಾಗ ಕರೀತಾರೋ, ಯಾವ ಇದ್ರೊಳಗೆ ಕರೀತಾರೋ, ಇಲಾಖೆದಾಗ ಕರೀತಾರೋ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಕತ್ತೋ, ಎಕ್ಸಾಮ್ ರಿಕ್ರೂಟ್ಮೆಂಟ್ ಆಕತ್ತೋ, ಇಲ್ಲ ಎಕ್ಸಾಮ್ ರಿಕ್ರೂಟ್ಮೆಂಟ್ ಆದ್ರೆ ಅದಕ್ಕೆ ಟೈಮ್ ಲೈನ್ ಏನೂ ಇಲ್ಲ. ಒಟ್ಟು 40% ಫಿಲ್ ಮಾಡ್ಕೋದು. ಇವ್ರ ಮ್ಯಾನಿಫೆಸ್ಟೋದಾಗ ನೀನ್ ನೋಡಿದಿಲ್ಲ. ಮ್ಯಾನಿಫೆಸ್ಟೋದಾಗನೇ ಹೇಳಿರಿ ಇವ್ರು, ನಾವು ವಿದಿನ್ 2 years ನಾವೆಲ್ಲ ಫಿಲ್ ಮಾಡ್ಕೋತೀವಿ. ಮಿನಿಮಮ್ 1 ಲಕ್ಷ ಫಿಲ್ ಮಾಡ್ತೀವಿ ಅಂತ. ಮ್ಯಾನಿಫೆಸ್ಟೋದೊಳಗೆ ಇದ್ದಿದ್ದೆಲ್ಲಾನು ಕನ್ಕ್ಲೂಡ್ ಮಾಡಕ್ ಆಗಂಗಿಲ್ಲ, ಎಲ್ಲಾನು ಕಾರ್ಯಕ್ಕೆ ತರಕ್ ಆಗಂಗಿಲ್ಲ. ಬಟ್ ಎನಿವೇ ಫೇಲ್ಯೂರ್ ಅಂದ್ರ ಆಸ್ ಅ ಅಪೋಸಿಷನ್ ಪಾರ್ಟಿ ಅವ್ರದ್ದು ಅಲ್ಲಿ ಫೇಲ್ಯೂರ್ ಇರ್ತಂತ ಅನಿಸ್ತತಿ. ಸರ್ಕಾರದಿಂದ ಏನೇನ್ ತಪ್ಪಾಗ್ತಾವೋ ಅದನ್ನ ಹೈಲೈಟ್ ಮಾಡಿ ಜನರಿಗೆ ತಂದ ಅದನ್ನ ಬೀದಿಗೆ ತಂದ ಇದನ್ನ ಮಾಡ್ಬೇಕು. ಬಟ್ ಆಸ್ ಯು ಸೈಡ್ ಅವ್ರೇನ್ ಇದು ಮಾಡಾಕ್ತಾರ, ಫೋಟೋ ಆಪರ್ಚುನಿಟಿ. ಯಾವ್ದಾದ್ರು ಸ್ಟ್ರೈಕ್ ಮಾಡಕ್ ಹೋಗಿ ನಿಲ್ಲೋದು, ಅವ್ರ ಜೊತೆ ಒಂದ್ ಫೋಟೋ ಹೊಡ್ಸ್ಕೊಂಡ್ ಬರೋದು, ಆಮೇಲೆ ಬರೋದು. ಗೋ ಸೇವ್ ಫಾರ್ ಇವ್ರದ್ದು ಯಾವ್ದು ಇದನ್ನಿಲ್ಲ. ಯಾವ್ದೋ ಒಂದ್ ವಿಷಯ ತೆಗೆದಾರ ಅಂದ್ರೆ ಅದನ್ನ ಕನ್ಕ್ಲೂಡ್ ಮಾಡಂಗಿಲ್ಲ ಇವ್ರ. ಅರ್ಧಕ್ಕೆ ಬೇರೆ ವಿಷಯ ಬರ್ತಂದ್ರೆ ಅದನ್ನ ಅರ್ಧಕ್ಕೆ ಬಿಡೋದೈತೆ, ಅದನ್ನ ಹಿಡ್ಕೊಳ್ಳೋದೈತೆ, ಅದನ್ನು ಕಂಪ್ಲೀಟ್ RCA ಮಾಡಿ ರೂಟ್ ಕಾಸ್ ಅನಾಲಿಸಿಸ್ ಮಾಡಂಗಿಲ್ಲ, ಏನಿಲ್ಲ. ಅಲ್ಲೇ ಜಸ್ಟ್ ಫೋಟೋ ಹೊಡ್ಸ್ಕೋದು, 1-2 ದಿನ ಮಾತಾಡೋದು, ಆಮೇಲೆ ಮುಗಿತ ಅಲ್ಲಿಗೇನ. ಅದಕ್ಕೆ ಅವ್ರ ಕಾಂಗ್ರೆಸ್ ಕಂಫರ್ಟೇಬಲ್ ಆಗಿಲ್ಲ. ಇವ್ರದ್ದು ಏನ ಮೋಟೋ ಐತಿ ಗೋರೈತೆನ, ಒಂದ್ 4 ದಿವ್ಸ ನ್ಯೂಸ್ನಾಗ ಹೆಸರು ಓಡಾಡ್ರ ಸಾಕು. ಅದು ಮತ್ ಹಂಗ ಆಕತಿ, ಮತ್ ಇನ್ನೊಂದ್ ಇಶ್ಯೂ ಬರ್ತೈತೆ, ಅವಾಗ ಇನ್ನೊಂದ್ 4 ದಿವ್ಸ ಓಡಾಡ್ರ ಮುಗಿತ ಹೆಸರು. ಬಟ್ ಜಂಜಿ ಅತಿಲ್ಲ ಅದ್ರೊಳಗೆ ನನಗೇನ ಅವ್ರ 22-23 ವಯಸ್ಸವ್ರ ಯಾರು ಕಾಣ್ಲಿಲ್ಲ. ಬಟ್ ಐ ಸ್ಟಿಲ್ ಸಪೋರ್ಟ್ ದಮ್. ಬಟ್ ಓಕೆ, ಬಟ್ ಅವ್ರ ಕನ್ಸರ್ನ್ ಇದೆ ಇಲ್ಲ ಅಂತಲ್ಲ. ಬಟ್ ಇವ್ರು ಕರಿಬೇಕಲ್ಲ, ಇದು ಕಾಲ್ಫಾರ್ಮ್ ಬಂದಿದ್ದು ಎಲ್ಲ ಕರಿಬೇಕು. 2.84 ಏನ ಜಾಬ್ ಓಪನಿಂಗ್ಸ್ ಇದಾವಲ್ಲ, ಅಟ್ಲೀಸ್ಟ್ ಅದ್ರಲ್ಲಿ 40% ಅಂತ ಹೇಳಿದಲ್ಲ, ಅಟ್ಲೀಸ್ಟ್ 40% ಓಪನಿಂಗ್ ಇದನ್ನ ಕರಿಬೇಕಲ್ಲ ಕಾಲ್ಫಾರ್ಮ್. ಇಲ್ಲಿಗೆ 2 ವರ್ಷ ಆಯ್ತು, ಯಾವ್ದು ಕರ್ದಿಲ್ಲ ಅವರು. ನನ್ನ ಆರ್ಗ್ಯುಮೆಂಟ್ ಇಡೋಕಿತ್ತ ಮೊದಲ ಫುಲ್ ಕ್ಲಿಯರ್ ಮಾಡ್ತಾನು. ಬೇರೆ ಯಾರಿಗಾರ ಏನ್ರ ಸೆಕೆಂಡರಿ ಥಾಟ್ಸ್ ಬೇಡ. ನಾನ್ ನೋಡು, ಗೌರ್ಮೆಂಟ್ 2,80,000 ಇತ್ತಿಲ್ಲ, 2,80,000 ಎಲ್ಲ ಫಿಲ್ ಮಾಡ್ಕೋಬೇಕು. ಐ ಫುಲ್ಲಿ ಸಪೋರ್ಟ್. ಅವ್ರೇನ್ ಸ್ಟ್ರೈಕ್ ಮಾಡತಾರೋ ಅವ್ರದ್ದು ಹಕ್ ಐತಿ, ಅವ್ರು ಮಾಡಾಕಬೇಕು. ಯಾಕಂದ್ರೆ ಅವ್ರು ಕಷ್ಟ ಪಟ್ಟಿರ್ತಾರೋ. ಲೈಫ್ ತಮ್ಮ ಏನ್ ಮೇನ್ ದುಡಿಯೋ ಪೀರಿಯಡ್ ಎಲ್ಲ ಏನ್ ಪ್ರೈಮ್ ಪೀರಿಯಡ್ ಇರ್ತೈತಲ್ಲ, ಪ್ರೈಮ್ ಪೀರಿಯಡ್ ಅನ್ನ ಕೋಚಿಂಗ್ ತಗೊಂಡ್ ಕೊಟ್ಟಿರ್ತಾರ. ಅದಕ್ಕೆ ಅವ್ರಿಗೆ ತ್ರಾಸ ಆಗೋದನ್ನ ಅವ್ರು ಸ್ಟ್ರೈಕ್ ಮಾಡೋದಕ್ಕೂ ನನ್ ಫುಲ್ ಸಪೋರ್ಟ್ ಐತಿ. ಬಟ್ ನಂದೊಂದ್ ಏನ್ ಆರ್ಗ್ಯುಮೆಂಟ್ ಅಂದ್ರ, ಈಗ ಬಾಳ ಜನ ಅಥವಾ 32-28 ಒಳಗಿನವ್ರಿಗೆ ನಾ ಹೇಳಂಗಿಲ್ಲ,
ಯಾರು 30 ಕ್ರಾಸ್ ಮಾಡಿದಾರೋ 32 35 ಅವ್ರ ಇನ್ನ ಕೋಚಿಂಗ್ ಅನ್ನ ಮಾಡತ್ತೇವ್ ನಾವ ಗೌರ್ಮೆಂಟ್ ಜಾಬ್ ಸಲುವಾಗಿ ವೇಟ್ ಮಾಡತ್ತೇವ್ ಅವ್ರಿಗೆ ಈ ಮಾತು ಅಲ್ಲ ನೋಡು. ಈಗ ಗೌರ್ಮೆಂಟ್ ಜಾಬ್ ಮಾಡ್ಬೇಕತ್ತ ಅಂದಿಲ್ಲ ಈಗ. ಓಕೆ ದಟ್ ಈಸ್ ಅವ್ರ ಪರ್ಸನಲ್ ಇದನ್ನ ಅವ್ರು ಇರ್ಬೇಕು, ನಾ ಗೌರ್ಮೆಂಟ್ ಜಾಬ್ ಮಾಡ್ಬೇಕತ್ತ ಅಂದ. ಬಟ್ ನೋಡು ಲೈಫ್ ಒಳಗ ಒಂದ್ ಸ್ಟೇಜ್ ಹಿಂಗ್ ಬರ್ತೈತ್ಲಾ, ನಮ್ಗೆ ಏನೋ ಒಂದ್ ಆಸೆ ಇರ್ತೈತಿ. ಫಾರ್ ಎಕ್ಸಾಂಪಲ್ ನಿಂದ ಎಕ್ಸಾಂಪಲ್ ತಗೋನಿ, ನಿನ್ಗ ಗೌರ್ಮೆಂಟ್ ಜಾಬ್ ಮಾಡ್ಬೇಕತ್ತ. ಬಟ್ ಲೈಫ್ ಒಳಗ ಒಂದ್ ಪಾಯಿಂಟ್ ಬರ್ತೈತಿ, ಅದನ್ನ ನಾವು ಅದನ್ನ ಬಿಟ್ಟು ಮುಂದ್ ಹೋಗಿ ಮತ್ ಪ್ರೈವೇಟ್ ಸೆಕ್ಟರ್ದಾಗು ಬಾಳ್ ಮುಂದ್ ಹೋಗೈತಿ. ಗೌರ್ಮೆಂಟ್ ಜಾಬ್ನಾಗ 1 ಲಕ್ಷ ರೂಪಾಯಿ ಪಗಾರ ಸಿಕ್ಕ ನಿಂಗೆ ಇಲ್ಲಿ 2 ಲಕ್ಷ ರೂಪಾಯಿ ಸಿಗ್ತೈತಿ. ಅಲ್ಲಿ ಅಷ್ಟು ಸ್ಟ್ರೆಸ್ ಇರಂಗಿಲ್ಲ ಗೌರ್ಮೆಂಟ್ ಜಾಬ್ದಾಗಿನ. ಪ್ರೈವೇಟ್ ಜಾಬ್ಸ್ನಾಗ ಸ್ಟ್ರೆಸ್ ಇರೋದಿಲ್ಲ ತನಗಿಲ್ಲ, ಬಟ್ ಕಂಪೇರಿಟಿವ್ಲಿ ಕಡಿಮೆ. ಒಂದೇನ ನಿನಗ ಗೌರ್ಮೆಂಟ್ ಜಾಬ್ನಾಗ ಇರುವಷ್ಟು ಸೆಕ್ಯೂರಿಟಿ ನಿನಗೆ ಇಲ್ಲಿ ಸಿಗಲ್ಲ ಪ್ರೈವೇಟ್ ಸೆಕ್ಟರ್ ಒಳಗ. ಬಟ್ ಅಟ್ಲೀಸ್ಟ್ ನೀವು 30 to 35 ತನ ಹೋಗಿ ನೀವು ಈಗ ಸಪೋಸ್ ನಾಳಿಂದ ನಾಳೆ 280 lakh ಎಲ್ಲ ಕಾಲ್ಫಾರ್ಮ್ ಕರೆದ್ರು ನಿಮ್ಗೆ ಆಕೈತೆ ಅನ್ನೋದು ಗ್ಯಾರಂಟಿ ಐತೆ ಅದ್ರೊಳಗ. ಅಷ್ಟೆಲ್ಲ ಈಗ ಎಷ್ಟು ಮಂದಿ ಇದಾರಲ್ಲ, ಈಗ 2,84,000 ಕರೆದ್ರಂದ್ರೆ ಅದಕ್ಕೆಲ್ಲ ಮಿನಿಮಮ್ ನಂಗೆ ಅನ್ಸ್ಬಿಟ್ಟು 20 ಲಕ್ಷ ಮಂದಿ ಅಪ್ಲೈ ಮಾಡ್ತಾರೆ. ಅದ್ರ ಹೋಗಿ 35-36 ವಯಸ್ಸಿನವ್ರು ಇದಾರಲ್ಲ, ಇವ್ರ ಜಾಬ್ ಆಕೈತೆ ಅನ್ನೋ ಕನ್ಫರ್ಮೇಶನ್ ಐತನ ಅವ್ರಿಗೆ ಇಲ್ಲ. ಅದಕ್ಕೆ ನಂದೇನ್ ಸಜೆಷನ್, ನೀವು ಅಷ್ಟು ವರ್ಷ ವೇಟ್ ಒಂದ್ ಪೀರಿಯಡ್ ಇಟ್ಕೊರ, 3-4 years ಇಲ್ಲ 5 years ಇಲ್ಲ 28 years ವರ್ಗು ನಾ ಇದನ್ನ ಮಾಡ್ಕೊಂಡು ಇದ್ರ ಮುಂದೆ ಹೋಗ್ತೇನೆ ಅಂತ. ಅದನ್ನ ಬಿಟ್ಟು ಬ್ಯಾರೆ ಹತ್ರ ಹೋಗಿ ಕರಿಯರ್ ನೀವು ಇದನ್ನ ಮಾಡ್ಬೋದು. ಸಾರಿ ನೀ ಅದನ್ನ ಡಿಕ್ಟೇಟ್ ಮಾಡಕ್ ಆಗಂಗಿಲ್ಲ. ಗೌರ್ಮೆಂಟ್ ಕಡೆಯಿಂದ ಐತಲ್ಲ ಏಜ್ ರಿಲ್ಯಾಕ್ಸೇಷನ್, OBC ಅದನ್ನ 38 years ವರೆಗೂ ನಾವು KS ಎಕ್ಸಾಮ್ KPS ಎಕ್ಸಾಮ್ ಕಟ್ಬೋದು. ಹಂಗಿಂತ ರಿಲ್ಯಾಕ್ಸೇಷನ್ ಕಮ್ಮಿ ಮಾಡ್ರಲ್ಲ ಅದನ್ನ. ಆಯ್ತು, ಹಂಗಾರೆ ಜನರಲ್ ಕ್ಯಾಟಗರಿದವರಿಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಲ್ಲ. ಜನರಲ್ ಕ್ಯಾಟಗರಿ ಹುಡುಗದ 35 years ಆಗೈತಿ. ಈಗ ನಾಳೆ 285 lakhs ಎಲ್ಲ ಕರೀತಾರೆ, 284,000 ಐತೆ ಎಲ್ಲಾನು ಕರೀತಾರ. ಅದ್ರೊಳಗ ನಾವು ಜನರಲ್ ಕ್ಯಾಟಗರಿ ನಾವ್ ಎಲ್ಲಿ ಕುಂತ ಮೊದಲ ರಿಸರ್ವೇಶನ್ ಏನದಾವ್, ರಿಸರ್ವೇಶನ್ ದವ್ರಿಗೆ ಹೋಗ್ತಾವ. ಅವನ್ ಜೊತೆ ಕಾಂಪೀಟ್ ಮಾಡೋರನ್ನ ಲಕ್ಷ ಗಂಟ್ಲೆ ಹುಡುಗರು ಬರ್ತಾರ. ಇದ್ರೊಳಗೆ ಎಂತವ್ರು ಬರ್ತಾರ ಗುರುತೇನೆ, ಈಗ ಆಲ್ರೆಡಿ ಜಾಬ್ ಮಾಡೋರು ಬರ್ತಾರ. ನೀ ಎಲಿಜಿಬಲ್ ಇದ್ದ ನೀನು ಕಟ್ತೀಯ ಎಕ್ಸಾಮ್, ನಾ ಎಲಿಜಿಬಲ್ ಅದ ನೀನು ಬೇರೆ ಕಡೆ ಜಾಬ್ ಮಾಡತ್ತಿ, ನೀನು ಕಟ್ತಿ. ಈಗ ಅದಕ್ಕ ನಾವ್ ಡೆಡಿಕೇಟೆಡ್ ಏನ್ ಗೊತ್ತಲ್ಲ ಅವ್ನ್ ಕಟ್ತಾ ಗುರ್ತಿಲ್ಲ. ನಿನ್ ಲಕ್ ಚಲೋ, ನೀ ಓದಿದ್ದ, ನೀ ಮಾಡಿದ, ನಿನ್ನ ಒಂದ್ ಸ್ವಲ್ಪ ಇದನ್ ಲಕ್ ಇತ್ತಂದ್ರೆ ನಿಂದ ಅವನ್ಕ ಹೆಚ್ಚು ರ್ಯಾಂಕಿಂಗ್ ಬರ್ಬೋದು, ನಿನ್ ಸೆಲೆಕ್ಟ್ ಆಗ್ಬೋದು, ಅವ್ ಅಲ್ಲೇ ಕುತ್ಕೋಬಹುದಲ್ಲ. ಇದು ಲಕ್ ಅನ್ನೋದ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅವ್ನ ಟ್ಯಾಲೆಂಟ್ ಇತ್ತಂದ್ರ, ಐ ಮೀನ್ ವೆಲ್ ಪ್ರಿಪೇರ್ಡ್ ಆಗಿದ್ದಂದ್ರ ಅವ್ನ ಆಗೇ ಆಗುತ್ತಾ. ಕಾಂಪಿಟೇಷನ್ ಜಾಸ್ತಿ 34 years ಇರ್ಲಿ 24 years ಇರ್ಲಿ, ಏಜ್ ರಿಲ್ಯಾಕ್ಸೇಷನ್ ಏಜ್ ಎಲಿಜಿಬಿಲಿಟಿ 38 years ವರೆಗೂ ಐತಲ್ಲ KPSC ಒಳಗ. ನಾ ಕ್ವಶನ್ ಮಾಡೋದು ಯಾವ ಜನ್ಜಿ ಅಂತ ಇರ್ತಿದ್ರಲ್ಲ ಅವ್ರೆ ಎಲ್ಲಾರು ಏನ 22-23 ಏಜ್ ಅವ್ರೆಲ್ಲ ಈಗ ಜಸ್ಟ್ ಡಿಗ್ರಿ ಮುಗಿಸ್ಯಾರ ಅಂತೇಳಿ ಎಲ್ಲಾರು ಆಲ್ಮೋಸ್ಟ್ 30+ ಮೇಲೆ ಅದಾರ. ನಾ ಅಲ್ಲಿ ಮುಖ ನೋಡಿದ ಪ್ರಕಾರ ಎಲ್ಲಾರು ಇಲ್ಲ ಇರ್ಬೇಕು. ಈ ಕಾಲೇಜ್ ಮುಗಿಸಿ ಸ್ಟಾರ್ಟ್ ಮಾಡೋರು ಒಂದ್ 2-3 ವರ್ಷ ಕೋಚಿಂಗ್ ಮಾಡೋರು ಇರ್ಬೇಕು, ಇಲ್ಲ ತನ್ನಂಗಿಲ್ಲ. ನಾವ್ ಎಲ್ಲಾರು ಒಂದೇ ಕ್ಯಾಟಗರಿ ಹಾಕುತ್ತಪ್ಪ. ನಾ ಏನ್ ಹೇಳುದು, ಅವ್ರವ್ರ ಅಲ್ಟಿಮೇಟ್ಲಿ ಅವ್ರವ್ರ ಲೈಫ್ ಅವ್ರವ್ರ ಡಿಸಿಷನ್. ನಾವೇನ್ ಯಾರಿಗೆ ಹಿಂಗ ಮಾಡ್ರಿ ಹೇಳಕ್ ನಾವೇನ್ ದೊಡ್ಡ ಇದನ್ನಲ್ಲ, ಮಹಾತ್ಮ ಗಾಂಧಿನೂ ಅಲ್ಲ, ಅಬ್ದುಲ್ ಕಲಾಂ ಅಲ್ಲ. ನಾವ್ ಯಾರಿಗೇನ್ ಹೇಳೋದು ನಮಗ್ ಇದನ್ನು ಇಲ್ಲ. ಬಟ್ ನಾವ್ ನೋಡಿರೋ ಲೈಫ್, ನಮಗ್ ಗುರುತಿರೋ ನಮ್ ಎಕ್ಸ್ಪೀರಿಯನ್ಸ್ ಅಷ್ಟು ನಾವ್ ಮಾತಾಡತಾನೆ. ಸುಮ್ಮ ಒಂದ್ ಇದಕ್ ನಾ ಗೌರ್ಮೆಂಟ್ ಅನ್ನ ಮಾಡ್ತಾನ ವೇಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ನೋಡ್ ನನ್ನ ಆಸೆ ನನಗಿರ್ತಾವ, ನನ್ ಜೊತೆ ನಮ್ಮ ಅಪ್ಪ ಅವನು ಇರ್ತಾರ. ನನ್ ಮಗ ಏನ್ರ ಒಂದ್ ದುಡ್ದ ಅದ್ ರೊಕ್ಕ ಗಳಿಸ ಇವತ್ ಸೆಟ್ಲ್ ಆದ ನಾಳೆ ಸೆಟ್ಲ್ ಆದ. ಓಕೆ, ನಿಮ್ ಫ್ಯಾಮಿಲಿ ವೆಲ್ ಸೆಟ್ಲ್ ಐತಿ, ನಿಮ್ ಅಪ್ಪ ಅಮ್ಮ ವೆಲ್ ಸೆಟ್ಲ್ ಅದಾರು, ನಿಮಗ್ ನೌಕರಿ ಮಾಡಬೇಕಂತೇನಿಲ್ಲ. ಅವ್ರ ನೀನ್ ನೌಕರಿ ಮಾಡಿಲ್ಲ ಖಾಲಿ ಕೂತನಂದ್ರೂ ಲೈಫ್ ನಡೆದಿತ್ತು. ಈಗ ಆ ತರ ಫ್ಯಾಮಿಲಿ ಇತ್ತಂದ್ರ ಓಕೆ, ನಾ ಏನಿಲ್ಲ ನಂಗಿಲ್ಲ. ಬಟ್ ಈಗ ಬಾಳ ಜನ ಹುಡುಗರು ಹೆಂಗಿರ್ತಾರ ಗೊತ್ತೈತಾನೆ, ಎಲ್ಲಾರು ಹಂಗಿರಂಗಿಲ್ಲ. ಈಗ ಅಪ್ಪ ಅವ್ವ ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತಾರ. ಅಪ್ಪ ದುಡಿತಿರ್ತ, ಯಾವ್ದೋ ಒಂದ್ ಗೌರ್ಮೆಂಟ್ ಅದ ಯಾವ್ದೋ ಒಂದ್ ಸಣ್ಣ ನೌಕರಿ ಇರ್ತೈತಿ, ಇಲ್ಲ ಒಂದ್ 2-3 ಎಕರೆ ಹೊಲದಾಗ ಅಪ್ಪ ಅವ್ವ ದುಡಿತಿರ್ತಾರ. ಅವ್ರಿಗೊಂದ್ ಆಸೆ ಇರ್ತೈತಿಲ್ಲ, ಮಗ ಇವತ್ ಸೆಟ್ಲ್ ಅದ ನಾಳೆ ಸೆಟ್ಲ್ ಅದ. ನಮ್ಮ ಅಪ್ಪ ಅವಾಗ ಏನ್ ಹೇಳು, ನಾವ್ ಗೌರ್ಮೆಂಟ್ ನೌಕರಿ ಮಾಡ್ತೇವೋ ಪ್ರೈವೇಟ್ ನೌಕರಿ ಮಾಡ್ತೇವೋ ನಾವ್ ಬಿಸ್ನೆಸ್ ಮಾಡ್ತೇವೋ ಅದೇನು ಸಂಬಂಧ ಬರಂಗಿಲ್ಲ ಅವ್ರಿಗೆ. ನಮ್ ಮಗ ಅವ್ನ್ ಏನ್ ಇಷ್ಟ ಆಕೈತಿ ಮಾಡ್ಲಿ. ಬಟ್ ಅವ್ರದ್ ಆಸೆ ನನ್ ಮಗ ಲೈಫ್ ನಾಗ ಸೆಟ್ಲ್ ಆಗೋನು ಅನ್ನೋದು ಒಂದ ಆಸೆ ಇರ್ತೈತಿ ಅವ್ರಿಗೆ. ಸೆಟ್ಲ್ ಆಗ್ಲಿ, ಅವನ್ ಜೀವನ ಚಲೋತಂಗ್ ನೋಡ್ಕೊಂಡ್ ಹೋಗ್ಲಿ, ಅದ್ರ ಜೊತೆ ನಮಗೊಂದ್ ಸ್ವಲ್ಪ ಉನ್ನಾಕ ತಿನ್ನಾಕ ಕೊಟ್ಟು ನಮ್ದ ಚಲೋತಂಗ್ ನೋಡ್ಕೊಲ್ಪ ಅಂತ ಅಟ್ಟ ಅಪ್ಪ ಒಂದ್ ಆಸೆ. ಇದನ್ ಬಿಟ್ರೆ ಮತ್ತೇನೋ ಕೇಳಂಗಿಲ್ಲ ನಮ್ಮ ಅಪ್ಪ. ನೀವು 35-36 ತನ ನೀವು ಖಾಲಿ ಕೂತು ಏನು ಮಾಡ್ಲಿಲ್ಲ, ನಾಳೆ ಸಪೋಸ್ ಕರೆದ್ರು ಕಾಲ್ ಫಾರ್ಮ್, ಅವಾಗೂ ನಿಮ್ ಜಾಬ್ ಆಗ್ಲಿಲ್ಲ ಅಂದ್ರೆ ಮುಂದ್ ಆಪ್ಷನ್ಸ್ ಏನಿದಾವ ನಿಮ್ದ? ಅದು ಅವ್ರ ಮೇಲೆ ಬಿಟ್ಟಿದ ಕತೆ. 36 years ಒಳಗು ನೀ ಒಂದ್ ಯಾವ್ದೋ ಒಂದ್ ಎಕ್ಸಾಮ್ ಕ್ರ್ಯಾಕ್ ಮಾಡಕ್ ಆಗ್ಲಿಕ್ಕಂದ್ರ 100% ನಿಂಗ್ ಮಾಡಕ್ ಮುಂದೂ ಆಗಂಗಿಲ್ಲ. ಏನೋ ಲಕ್ ಬೈ ಚಾನ್ಸ್ ಏನೋ ಒಂದು 2% ಏನಾದ್ರು ಆಗ್ಬೋದು. ಬಟ್ ಇಲ್ಲಿವರೆಗೂ ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಂದ್ರ ಗೌರ್ಮೆಂಟ್ ಜಾಬ್ ನಿಂಗ್ ಬೇಕಂತೇನಿಲ್ಲ, ಅದಕ್ಕಿಂತ ಪ್ರೈವೇಟ್ ಸೆಕ್ಷನ್ ಒಳಗೂ ಚೆನ್ನಾಗಿ ಜಾಬ್ ಅದಾವ.
ಬಟ್ ಒಂದ್ ಏನಂದ್ರ ಆ ಕಂಫರ್ಟ್ ಮತ್ತ ಅದು ಏನ ರಿಲಯಬಿಲಿಟಿ ಐತಲ್ಲ ಅದು ನಮ್ ಪ್ರೈವೇಟ್ ಸೆಕ್ಟರ್ ಸಿಗಂಗಿಲ್ಲ. ನೀನು ಪ್ರೈವೇಟ್ ಸೆಕ್ಟರ್ ವರ್ಕ್ ಮಾಡತ್ತೀನಿ, ನಾನು ಪ್ರೈವೇಟ್ ಸೆಕ್ಟರ್ ವರ್ಕ್ ಮಾಡತಾನ. ಬಟ್ ಟಿಲ್ ಟುಡೇ ನನಗ ಗೌರ್ಮೆಂಟ್ ಜಾಬ್ ಸಿಕ್ಕ 30,000 ರಿಂದ 40,000 ರೂಪಾಯಿ ಸಿಗ್ಲಿಪ್ಪ ಅಂತಂದ್ರು ನನಗೆ ಓಕೆ ಅನಿಸ್ತೈತ. ಇವನ್ ಐ ಆಮ್ ಅರ್ನಿಂಗ್ 1 lakh per month. ರೀಸನ್ ಕಂಫರ್ಟ್ ನಂಗೆ ರಿಲ್ಯಾಕ್ಸೇಷನ್ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ. ಕಂಫರ್ಟ್ ಅಂದ್ರೆ ಗೌರ್ಮೆಂಟ್ ಪ್ರೈವೇಟ್ ಸೆಕ್ಟರ್ ಒಳಗೆ ಎಷ್ಟು ಪ್ರೆಷರ್ ಇರುತ್ತ, ಆಮೇಲೆ ನಿನ್ಗೆ ಸಿಪ್ ಇರ್ತೈತಿ, ಅದ್ರ ಮೇಲೆ ಪರ್ಫಾರ್ಮೆನ್ಸ್ ರೇಟಿಂಗ್ ಇರ್ತೈತಿ. ಬಟ್ ಅದ ಇದ್ಲ ಗೌರ್ಮೆಂಟ್ ಒಳಗೆ ಇರಂಗಿಲ್ಲ. You come at 9 and you go at 5:30 or 6 o'clock. ಅದ್ರೊಳಗೆ ನೀ 2 ತಾಸು ರೀಲ್ಸ್ ನೋಡ್ಕೊತ ಕುಂತಿರ್ಬೋದು, ಏನೋ ಬೇರೆ ಮಾಡ್ಕೊತ ಕುಂತಿರ್ಬೋದು. ಬಟ್ ಅದ ಪ್ರೈವೇಟ್ ಸೆಕ್ಟರ್ ಒಳಗೆ ಆ ಟೈಪ್ ಇಲ್ಲ. ಬಸ್ಸು ನಿಂಗ್ ಒಂದ್ ಮಾತು ಹೇಳ್ತೀನಿ, ಕರೆಕ್ಟ್, ಓಕೆ ಕರೆಕ್ಟ್ ಐತೆ. ಬಟ್ ಅಲ್ಲ, ರಿಲ್ಯಾಕ್ಸೇಷನ್ ಅನ್ನೋದು ಕರೆಕ್ಟ್ ಐತೆ. ಬಟ್ ನಿನ್ ಲೈಫ್ ಏನಾಕೈತೆ ಗುರುತ ನಾ ಮೂಮೆಂಟ್ ನಾಗ ಸ್ಟಾಗ್ನೆಂಟ್ ಆಕೈತೆ. ಇಲ್ಲೂ ಗೌರ್ಮೆಂಟ್ ಜಾಬ್ Who cares, Irana? As long as you get a hefty amount of salary, who cares? 1 second. ಅಟ್ ಸರ್ಟನ್ ಪಾಯಿಂಟ್ ಆಫ್ ಲೈಫ್ ನಿನ್ಕಿತ ಜೂನಿಯರ್ಸ್ ಪ್ರಮೋಷನ್ ತಗೊಂಡ್ ಮೇಲೆ ಹೊಂಟ್ರ ಅಂದ್ರೆ ಅವಾಗ ನಿನಗೆ ಫೀಲ್ ಆಗಿಡಿದೈತಿ. ಈಗ ಪ್ರೈವೇಟ್ ಸೆಕ್ಟರ್ ಇರಲಿ ಗೌರ್ಮೆಂಟ್ ಸೆಕ್ಟರ್ ಇರಲಿ, ನೀವು ನನಗೆ ಈಗ ನಾ ಪ್ರೆಸೆಂಟ್ ಕಂಪ್ನಿಯಾಗ ಏನಿದಲ್ಲ ನನಗೆ ಹಂಗ ಅನ್ಸೈತಿ, ನನಗೆ ಬರೋ ಸ್ಯಾಲ್ರಿ ನಾ ಇಲ್ಲೇ ಇರ್ತಾನೋ ಆರಾಮ್ ಇರ್ತಾನ ಅಂತ. ಬಟ್ ಯಾವಾಗ ಪ್ರಮೋಷನ್ಸ್ ಇಲ್ಲ ಅಪ್ರೈಸಲ್ ಟೈಮ್ ಬರ್ದೈತ್ಲ, ಆಬ್ವಿಯಸ್ಲಿ ನನಗೆ ಒಂದು ಆಸೆ ಹೊಡ್ತೈತಿ, ನನಗೆ ಪ್ರಮೋಷನ್ ಸಿಗ್ಲಿ, ನನಗೆ ಅಪ್ರೈಸಲ್ ಸಿಗ್ಲಿ ಅಂತ. ಅದ್ ಯಾವಾಗ ಸಿಗಂಗಿಲ್ಲ, ಐ ಗೆಟ್ ಡಿಸಪಾಯಿಂಟೆಡ್. ಹಂಗ ಗೌರ್ಮೆಂಟ್ ಸೆಕ್ಟರ್ನಾಗು ಬಾಳ ಪಾಲಿಟಿಕ್ಸ್ ಹೋಗತ್ತೆ. ನಿನಗೊಂದ್ ಪ್ರಮೋಷನ್ ಬೇಕಂದ್ರೆ ನೀ ಯಾರ್ಯಾರಿಗೆ ಬಕೆಟ್ ಇಡಬೇಕು, ಯಾರ್ಯಾರಿಗೆ ರೊಕ್ಕ ಕೊಡ್ಬೇಕು, ನೀ ಆತ್ಮ ನನಗೆ ಅದೊಂದು ಪಾಯಿಂಟ್ ಆಫ್ ಪ್ರೈವೇಟ್ ಸೆಕ್ಟರ್ ಒಳಗಿಲ್ಲ. ನೀ ಪರ್ಫಾರ್ಮ್ ಮಾಡಿದ್ರೆ ನಿನಗೆ ಅಫ್ಕೋರ್ಸ್ ಇದು ಸಿಗ್ತೈತಿ. ಅದು ದಟ್ ಈಸ್ ಓಕೆ. ನಿಂಗೆ ಇಲ್ಲಿ ಸಿಗಂಗಿಲ್ಲ ಅಂದ್ರೆ ನಿಂಗೆ ಇನ್ನೊಂದು ಆಪ್ಷನ್ ಇತ್ತು, ನಿನ್ಗೆ ಎಕ್ಸ್ಪೀರಿಯನ್ಸ್ ಆಗೈತೆ. ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀ ಬೇರೆ ಕಂಪ್ನಿಗೆ ಜಂಪ್ ಆಗ್ಬೋದು, ನಿನಗೆ ಅಲ್ಲಿ ಮತ್ತೆ ಸ್ಯಾಲ್ರಿ ಹೆಚ್ಚಾಕೈತಿ, ಬೇರೆ ಪೊಸಿಷನ್ ಜಂಪ್ ಆಗ್ಬೋದು, ಹೈಯರ್ ಪೊಸಿಷನ್. ನೀ ಈ ಗೌರ್ಮೆಂಟ್ ನೌಕರಿ ಬಿಟ್ಟು ಇನ್ನೊಂದು ಗೌರ್ಮೆಂಟ್ ನೌಕರಿ ಮಾಡ್ತಾನೆ ಅನ್ನಕಾಕೈತಿ. ಬಟ್ ಇನ್ನೊಂದು ಆರ್ಗ್ಯುಮೆಂಟ್ ಕೊಡ್ತಾನ, ಇವತ್ತಿಗೆ 2026 ಒಳಗೆ ನಿನಗೆ 50,000 ಸ್ಯಾಲ್ರಿ ಹತ್ತೈತಿ ಜಾಬ್, ಓಕೆ ಅಗ್ರಿ. ಈಗ ನಿನಗೆ 50,000 ನಿನಗೆ ಸಫಿಶಿಯಂಟ್ ಅನಿಸ್ತೈತೆ. ಸಪೋಸ್ 10 years ಆದ್ಮೇಲೆ ನಿನಗೆ 50,000 ಸಫಿಶಿಯಂಟ್ ಆಕತ್ತೇನ? ಇಲ್ಲ ಅದನ್ನೇ ಹೇಳ್ತಾನಲ್ಲ, ನಿನ್ಗೆ ಈ 7th ಪೇ ಎಷ್ಟೈತಿ? 7th ಪೇ ಕಮಿಷನ್ ಇದು ರೆಕಮೆಂಡೇಶನ್ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ಗೆ. ಈ 6th ಪೇ 7th ಪೇ ನಾವು ಅಲ್ಲಿ ತನ ಹೋಗೋದನ್ನ ಬೇಡ. ನಾ ಏನ್ ಹೇಳ್ತಾನೆ ನಿನಗೆ, ಇವತ್ ನಿನಗೆ 50,000 ರೂಪಾಯಿ ನೀ ಏನ್ ಹೇಳಿದ್, ನನಗೆ ಕಂಫರ್ಟ್ ಐತಿ, ನನಗೆ ಇದ ಸ್ಯಾಲ್ರಿ ದಾಗ ಆರಾಮ್ ಇರ್ತಂತ ಅಂತ ಹೇಳ್ತೀನಿ. ಆ ಆರ್ಗ್ಯುಮೆಂಟ್ ನಾ ಮಾತಾಡತಾನ. ನೀ ಇವತ್ತಿಗೆ 50,000 ನಿನಗೆ ಓಕೆ ಐತೆ, ನಿನಗೆ 10 ವರ್ಷ ಹೋಗೋದ್ ಬೇಡ, ಇನ್ನೊಂದ್ 3-4 ವರ್ಷ ನಿನಗೆ 50,000 ರೂಪೀಸ್ ಓಕೆ ಆಕತ್ತೆ. ಇಲ್ಲ ನೀ 10 ವರ್ಷ 10 ವರ್ಷ ನಾ ಒಂದ ಪೊಸಿಷನ್ ನಾ 10 ವರ್ಷ ನಾ ಒಂದ ಪೊಸಿಷನ್ ದಾಗ ಕೂತ್ ಕೆಲಸ ಮಾಡ್ತಾನಂತ ನಿನಗ ಅಲ್ಲೇ ಒಂದ ಕಡೆ ಕೂತ್ ಕೆಲಸ ಮಾಡ್ರ ನಿನಗ್ ಮನ್ಸಿಲ್ಲ. ನನ್ ತೋಟ ನಿನ್ ತೋಟ ಬೇರೆ ಇರ್ಬೋದು, ಎಲ್ಲಾರ್ದು ಹಂಗ ಇರ್ಬೇಕಂತ ಏನಿಲ್ಲಲ್ಲ. ಒಬ್ವಿಯಸ್ಲಿ ಎಲ್ಲಾರ್ದು ನಮ್ಮ 5 ಬಳ್ಳನ ಸರಿ ಇಲ್ಲ ಅಂದ್ರೆ 5 ಬಳ್ಳು ಕರೆಕ್ಟ್ ಇರಂಗಿಲ್ಲ. ನಾನು ನೀನು ಒಂದ್ ಸೇಮ್ ಥಿಂಕಿಂಗ್ ನೋಡ್ಬೋದು. ಇನ್ನೊಬ್ರು ಏನು, ನಂಗೆ ಗೌರ್ಮೆಂಟ್ ಜಾಬ್ ಸಾಕಪ್ಪ, ನಂಗೆ 30,000-40,000 ರೂಪಾಯಿ ಸಾಕು, ನನ್ ಜೀವನ ಹಿಡಿದೈತಿ, ಆಮೇಲೆ ನಂದು ಫೈನಲ್ ಸೆಟಲ್ಮೆಂಟ್ ಬರ್ತೈತಿ, ನಾ ಮಾಡ್ಕೊಂತಿರ್ತಾರಲ್ಲ, ಅವ್ರದ್ದು ಯೋಚನೆ ಮಾಡ್ಬೇಕಲ್ಲ ಆ ಟೈಪ್ನು. ಸರಿ, ನಾ ಅದನ್ನ ಹೇಳಂಗಿಲ್ಲ. ಎಲ್ಲಾರು ಒಂದೊಂದ್ ತರ ಥಾಟ್ಸ್ ಇರ್ತೈತಿ. ಗೌರ್ಮೆಂಟ್ ಜಾಬ್ನಾಗ ಕಡಿಮೆ ಸ್ಯಾಲ್ರಿ ಐತಿ, ಇದನ್ನಿಲ್ಲ ಅಂತ ನಾ ಹೇಳಂಗಿಲ್ಲ. ಗೌರ್ಮೆಂಟ್ ಜಾಬ್ನಾಗ ಚಲೋ ಸ್ಯಾಲ್ರಿನೂ ಐತಿ, ಇನ್ಕ್ರಿಮೆಂಟು ಆಕೈತಿ, ಸ್ಟೆಬಿಲಿಟಿನೂ ಐತಿ, ಇದನ್ನು ಐತಿ, ಎಲ್ಲ ಐತಿ, ಒಪ್ಕೋತೀನಿ. ಬಟ್ ನೋಡು, ಗೌರ್ಮೆಂಟ್ ಈಸ್ ನಾಟ್ ಅ ಜಾಬ್ ಕ್ರಿಯೇಟಿಂಗ್ ಕಂಪ್ನಿ, ಇಟ್ ಈಸ್ ಅ ಗವರ್ನಿಂಗ್ ಬಾಡಿ. ನಾವು ಗೌರ್ಮೆಂಟ್ ಜಾಬ್, that is also part of their manifesto, their governance. ನಾ ಇನ್ನೊಂದ್ ನಿನಗೆ ವಿಷಯ ಹೇಳ್ತಾನು, ಕಮಿಂಗ್ ಇಯರ್ಸ್ ಏನಿಲ್ಲ ಬರ್ಬರ್ತಾ ಗೌರ್ಮೆಂಟ್ ಜಾಬ್ ಅನ್ನ ಕಟ್ ಆಫ್ ಮಾಡ್ಕೋದ್ ಗೌರ್ಮೆಂಟ್ ಜಾಬ್ಸ್ ಏನಿದಾವಲ್ಲ, ನೆಸೆಸರಿ ಜಾಬ್ಸ್ ಏನಿದಾವ ಅನ್ನಷ್ಟು ಬಿಟ್ಟು ಉಳಿದಿದ್ದು ಜಾಬ್ ಎಲ್ಲ ಕಟ್ ಆಫ್ ಮಾಡ್ಕೋದ್ ಬರ್ದಿಕ್ರೆ ಇನ್ಕ್ರೀಸ್ ಆಗಂಗಿಲ್ಲ. That is called privatization. ಪ್ರೈವೇಟ್ ಸೆಕ್ಟರ್ ಗೌರ್ಮೆಂಟ್ ಟ್ಯಾಕ್ ನಾವು ಯಾವ್ದಾರ ಒಂದು ಇದನ್ನ ನಾವ ನೋಡ್ತೇವೆ. ಅಡಾನಿಗೆ ಆಟ ಕಡಿಮೆ ರೊಕ್ಕಕ್ಕೆ ಲ್ಯಾಂಡ್ ಕೊಟ್ರು, ಇಲ್ಲ ಅಂಬಾನಿ ಕೊಟ್ರು, ಇಲ್ಲ ಇನ್ನೊಂದ್ ಯಾವ್ದಾರ ಕಂಪನಿ. ಹಾ, ಈಗ ನೋಡಿ ಇಲ್ಲಿ ಹೀರೋ ಕಂಪ್ನಿದವ್ರು ಆಕ್ಚುಲಿ ಧಾರವಾಡಕ್ಕೆ ಬರ್ಬೇಕಾಗಿತ್ತು, ಬಟ್ ಆಂಧ್ರದವ್ರು ಅವ್ರಿಗೆ ಕಡಿಮೆ ರೊಕ್ಕಕ್ಕೆ ಲ್ಯಾಂಡ್ ಕೊಟ್ಟು ಅಲ್ಲಿ ಕರ್ಕೊಂಡ್ ಹೋದ್ರು. ಗೌರ್ಮೆಂಟ್ ಸಬ್ಸಿಡಿಗಳ ಲ್ಯಾಂಡ್ ಕೊಡ್ತಾವೆ ಪ್ರೈವೇಟ್ ಕಂಪ್ನಿಗಳಿಗೆ. ಪ್ರೈವೇಟ್ ಕಂಪ್ನಿ ಹೋತಂದ್ರ ಅಲ್ಲಿ ಜಾಬ್ ಕ್ರಿಯೇಟ್ ಆಗೋದ್ರಿಂದ ಅಲ್ಲಿಂದ ಯುವಕರಿಗೆಲ್ಲ ಜಾಬ್ ಸಿಗ್ತೈತಿ ಅಂತ ತಗೊಂಡ್ ಹೋಗ್ತಾರೆ. ಈ ನಾವ್ ನೆಗೆಟಿವ್ ಆಗಿ ನೋಡ್ಬೋದು, ಅದನ್ನ ಒಬ್ಬೊಬ್ರು ನಿಮಗೆ ಪಾಲಿಟಿಷಿಯನ್ಸ್ ನೆಗೆಟಿವ್ ಆಗಿ ತೋರ್ಸ್ಕೊಡ್ಬೋದು. ಇಲ್ಪ ಗೌರ್ಮೆಂಟ್ ಕಡಿಮೆ ರೊಕ್ಕಕ್ಕೆ ಅವ್ರಿಗೆ ಕೊಟ್ಟಾರ ಲ್ಯಾಂಡ್ ಅಂತ. ಬಟ್ ಆ ಲ್ಯಾಂಡ್ ಕಡಿಮೆ ರೊಕ್ಕ ಕೊಟ್ಟಕ್ಕನ ಕಂಪ್ನಿಯಲ್ಲಿ ಬಂದಿತ್ಲಾ, ಅವ್ರಿಗೆ ಏನ್ರೆ ಅಲ್ಲಿ ಕಂಪ್ನಿಯವ್ರು ಬಂದು ಅಲ್ಲಿ ಇನ್ವೆಸ್ಟ್ ಮಾಡಿ ನಿನಗೆ ಅಷ್ಟು ಜಾಬ್ ಕ್ರಿಯೇಟ್ ಮಾಡತಾರ ಅಂದ್ರ ಅವ್ರಿಗೆ ಏನ್ರ ನಾವು ಬೆನಿಫಿಟ್ ಕೊಡಕನೇ ಬೇಕಲ್ಲ. ಲಾಸ್ಟ್ ಟರ್ಮ್ ಒಳಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ಅದನ್ನ ಫೆಸಿಲಿಟೀಸ್ ಕೊಡ್ತಾರ. 10 ವರ್ಷ ಗಂಟೆ ಎಲೆಕ್ಟ್ರಿಸಿಟಿ ಬಿಲ್ ಇರಂಗಿಲ್ಲ,
ಸೊ ಅದೆಲ್ಲ ಒಂದು ಸ್ಟೇಟ್ ಆಫರ್ ಮಾಡುತ್ತೆ, ಯಾವ್ದೋ ಒಂದು MNC ಆಗ್ಲಿ ಯಾವ್ದೋ ಒಂದು ಕಂಪನಿ ಆಗ್ಲಿ, ಸೊ ಬಿಕಾಸ್ ಫೈನಲಿ ನನ್ನ ಲೋಕಲ್ ಜನರಿಗೆ ಏನೈತಲ್ಲ ಇನ್ಕಮ್ ಜಾಸ್ತಿ ಆಗುತ್ತಾ, ಒಂದು ಜಾಬ್ ಕ್ರಿಯೇಷನ್ ಆಗತ್ತ ಅನ್ನೋದು ಇದರಿಂದನೇ ಕೊಡ್ತಾರ ಅವ್ರು. ಅದನ್ನ ಬಿಟ್ಟು ಅದ್ರಲ್ಲಿ ಯಾವ್ದೋ ಒಂದು ಸರ್ಕಾರದ ಉದ್ದೇಶ ಅಂತ ಐತೆ ಅಂತ ಹೇಳಂಗಿಲ್ಲ ಏನ. ಫೈನಲ್ ನನ್ನ ಆರ್ಗ್ಯುಮೆಂಟ್ ಏನ ನೋಡು, ನೀವು ಗೌರ್ಮೆಂಟ್ ಜಾಬ್ ಮಾಡೋದು ನಿಮ್ಗೆ ಆಸೆ ಐತಿಲ್ಲ ಮಾಡ್ರಿ, ಅದಕ್ಕೆ ಕಷ್ಟ ಪಡೋರ್ದಿರ್ಲ ಬಿಡ್ರಿ. ನಿಮ್ ಸ್ಟಾರ್ಟಿಂಗ್ ಇನಿಷಿಯಲ್ ಕಾಲೇಜ್ ಮುಗಿದ ಕೂಡಲೇ ನೀನ್ 22, 23, 24 ಯಾವಾಗ ಕಾಲೇಜ್ ಮುಗಿದ್ರೆ ಬಿ ಒಂದ್ 3-4 ಇಯರ್ಸ್ ಅದ್ರ ನೀವು ಕೋಚಿಂಗ್ ಕೊಡೋರ್ದಿರ್ಲ ಕೋಚಿಂಗ್ ಇಡ್ರಿ. ಆತ್ ಒಂದ್ 4-5 ಇಯರ್ಸ್ ಆತಕ ಕೋಚಿಂಗ್ ಮಾಡ್ರಿ. ಅದಾಗಿಲ್ಲ ಅಂದ್ರೆ ನಿಮ್ದು ಬೇರೆ ಸ್ಕಿಲ್ ಡೆವಲಪ್ ಮಾಡ್ಕೊರಿ, ಬೇರೆ ಕಡೆ ಜಾಬ್ ನೋಡ್ರಿ, ಇಲ್ಲ ಬಿಸ್ನೆಸ್ ಮಾಡ್ರಿ, ಲೈಫ್ ನಾಗ ಸೆಟ್ಲ್ ಆಗ್ರಿ. ಬೇರೆ ಜಾಬ್ ಕೆಲಸ ಮಾಡ್ಕೋತನು ನೀವು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ಬೋದು. ಖಾಲಿ ಕೂತು ನಾ ಬರೀ ಕೋಚಿಂಗ್ ಸೆಂಟರ್ನಾಗ ಕೂತ್ ನಾ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾನು ನನಗೆ ನನ್ನ ಪಾಯಿಂಟ್ ಅದ, ನೀವು ಕರೆಕ್ಟ್ ಆಗಿ ಇಲ್ಲ ಅನ್ನಂಗಿಲ್ಲ. ಬಟ್ ಹೂ ಆರ್ ಯು? And now I am nobody, I am nothing. I'm just giving my suggestion. ಯಾರಿಗೆ ಇಷ್ಟ ಆಯ್ತು ತಗೋಬಹುದು, ಯಾರಿಗೆ ಇಷ್ಟ ಇಲ್ಲ ತಗೋಬಾರ್ದು. 3-4 ವರ್ಷ ಮಟ್ಟ ಮಾಡ್ರಿ, ಆಮೇಲೆ ಹೂ ಆರ್ ಯು? I told you I am nobody, I am nothing. I'm just giving my suggestion. ಯಾರಿಗೆ ಬೇಕು ಅಂತ ತಗೋಬಹುದು, ಯಾರಿಗೆ ಬೇಡ ತಗೋಬಾರ್ದು. ಅದೇ ಅಣ್ಣ 30 ಅದೇನ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟತಿಲ್ಲ, ಅದು ಟ್ರೈ ಮಾಡ್ತೀವಿ ನಾವು. ಹೂ ಆರ್ ಯು ಟು ಕ್ವೆಶ್ಚನ್? ಮಾಡ್ರಿ, ಓಕೆ ಮಾಡ್ರಿ. ನನ್ ಕ್ವಶನ್ ನೀ ಮಾಡ. ಪ್ರೈವೇಟ್ ಸೆಕ್ಟರ್ ಹೋಗ್ರಿ, ಪ್ರೈವೇಟ್ ಸೆಕ್ಟರ್ ಒಳಗೆಲ್ಲ ಅರ್ನಿಂಗ್ ಐತಿ ಅಂತ ನೀ ಯಾರನ ಹೇಳಕ? ಬಸ್ಸು ನೀ ಮಾಡ. ಈಗ ಸಪೋಸ್ ನೀನ ಎಕ್ಸಾಂಪಲ್ ತಗೋ, ನೀ 35 ತನಕ ಒಂದ ಎಕ್ಸಾಂಪಲ್ ಹೇಳ್ತೇನೆ. ನಾನು 35 ಇಯರ್ಸ್, ನಾ 3 ವರ್ಷ ಟೈಮ್ ಐತೆ. ನಾ ಇದ್ರೊಳಗೆ BD ಅಥವಾ KS ಎಕ್ಸಾಮ್ ಕಟ್ಬೇಕಂತ ನನಗೆ ಆಸೆ ಐತಿ. RRB ಕಟ್ಬೇಕಂದ್ರೆ 25 ಇಯರ್ಸ್ ಹೋಯ್ತು, ಮುಗಿತು, ಏಜ್ ಬಾರ್ ಆಯ್ತು. ಹಂಗಿತ್ತಂದ್ರೆ ನೀವು ಅಲ್ಲಿ 25 ಇಯರ್ಸ್ ತಗೊಂಬರಲ್ಲ. ವೈ ಆರ್ ಯು ಕ್ವೆಶ್ಚನಿಂಗ್ ಪೀಪಲ್? ನಾ ಅದ್ನೇ ಹೇಳತ್ತ ನಿನಗ, ಇದೇನ್ ನೀನ್ ನೌಕರಿ ಮಾಡತ್ತಲ್ಲ ಇದನ್ ಬಿಡ ಅಲ್ಲ, ಇದನ್ ಬಿಟ್ಟು ಆಮೇಲೆ ಟ್ರೈ ಮಾಡು. ಪ್ಯಾರಲಲ್ ಅದ್ರ ಜೊತೆ ವರ್ಕ್ ಮಾಡ್ತಾನಲ್ಲ, ನಾ ನೌಕರಿ ಮಾಡ್ಕೊಂಡು ಓದ್ತನು, ಏನಾರ ಬರ್ತದ ಕಟ್ತನು. ನೀವು 28 ಮಟ್ಟ ಅಡ್ಡ ಮಾಡ್ರಿ, ಆಮೇಲೆ ಮಾಡ್ಬೇಡ್ರಿ ಅಂತ ಹೇಳ್ತೀರಿ. Who are you to question and who are you to suggest? You are not a government. That is what I'm telling. ನಿನಗ ನಿನ್ ಕೆಲ್ಸ ಬಿಟ್ಟು ಮನ್ಯಾಗ ಕೂತು ಅಭ್ಯಾಸ ಮಾಡಿ ನಾ ಸೆಲೆಕ್ಟ್ ಆಗ್ತಾನೋ, ನಾ ಇದನ್ ಮಾಡ್ತಾನೋ, ನೀ ಯಾರ ಕೆಲಸ ಬಿಟ್ಟು ಸ್ಟಡಿ ನಿನಗಟ್ ಕಾನ್ಫಿಡೆನ್ಸ್, ನಿನಗ್ ಧೈರ್ಯ ಇರ್ತಂದ್ರೆ ಕೆಲ್ಸ ಬಿಡು, ಟ್ರೈ ಮಾಡಿ. ನನಗೆ ಅವ ಇನ್ 3 ವರ್ಷ ಬಿಟ್ಟ ಮೇಲೆ ನನಗೆ ಇದ ಡಿಸ್ಕಷನ್ ದಾಗ ಸಿಗುನು. ಬೇಸಿಕ್ ಪಾಯಿಂಟ್ ಇದ, who are you to question? I already told you several times, I'm nobody, I'm nothing, I'm just giving a suggestion. ಏಜ್ ಲಿಮಿಟ್ ಅಂತ ಕೊಟ್ಟಿದಾರಲ್ಲ, ನನಗೆ ಕಂಪ್ಲೇಂಟ್ ಮಾಡಕ್ ಕೊಡಿ. ನಾ 35 ವರ್ಷ ಮಟ್ಟ ಖಾಲಿನ ಕುಂತನು, ನಾ ಏನು ಕೆಲಸ ಮಾಡಂಗಿಲ್ಲ. ನನ್ 35 ವರ್ಷ ಆತು. ಇಲ್ಲ ಏಜ್ ಅದೇನ್ ಏಜ್ ಲಿಮಿಟ್ ಇರ್ತೈತಿ, ಒಂದ್ ಸೆಕೆಂಡ್, ಏಜ್ ಲಿಮಿಟ್ ಇರ್ತೈತಿ. 35 ವರ್ಷ ಹೊತ್ತು 40 ವರ್ಷ ಹೊತ್ತು ಅಲಿಸ್ ಮಟ್ಟ ಏನು ಕೆಲಸ ಮಾಡಂಗಿಲ್ಲ, ಬರೀ ಕೋಚಿಂಗ್ ದಾಗ ಹೋಗವ. ಆತ್ ನಿಮ್ ಕೋಚಿಂಗ್ ಎಕ್ಸಾಮ್ ಟೈಮ್ ಬತ್ತು, ಕಾಲ್ ಫಾರ್ಮ್ ದಾಗ ಎಕ್ಸಾಮ್ ಕಟ್ಟಿದೆ, ಎಕ್ಸಾಮ್ ಪಾಸ್ ಆಗ್ಲಿಲ್ಲ. ಮುಂದೆ ನನ್ ಕರ್ಮ, ನಿನ್ ಕರ್ಮ ಮಟ್ಟಿರಂಗಿಲ್ಲ ಬಸ್ಸು. 1 ಸೆಕೆಂಡ್, ಓನ್ಲಿ ನಿನ್ ಕರ್ಮ ಮಟ್ಟಿರಂಗಿಲ್ಲ. ನಿನ್ ನಂಬ್ಕೊಂಡ್ರ ನಿನ್ ಫ್ಯಾಮಿಲಿ ಇರ್ತೈತಿ, ಅವ್ರದೇನ್ ಕರ್ಮ? ಅದಾನ ನನ್ ಕರ್ಮ, ನಾನ್ ನಂಬ್ಕೊಂಡವ್ರ ಕರ್ಮ. ನಿನ್ ಕರ್ಮ ಮಟ್ಟಲ್ಲ, ನಿನ್ನ ಆಸೆಗೋಸ್ಕರ ನೀವು ಗೈಡ್ ಏನ್ ಮಾಡ್ತೀರಾ? 28 ಮಠ ಮಾಡ್ರಿ, ಅದಾದ್ಮೇಲೆ ಕಾರ್ಪೊರೇಟ್ ನನ್ನ ಡ್ರೀಮ್, ನನ್ನ ಕನಸು. ಅಟ್ಲೀಸ್ಟ್ 40% ಕರೀರಿ, ಅದ್ರೊಳಗೆ ಯಾರು ಎಲಿಜಿಬಲ್ ಅಕ್ಕೋರು ಮುಂದ್ ನೋಡುನು. ನಿಮ್ ಇದ್ರೊಳಗ ನಿಮ್ ರೊಕ್ಕ ಕೊಡಾಕ ಇದ್ದವ್ರ ಪಗಾರ ಕೊಡಾಕ ರೊಕ್ಕಿಲ್ಲ, ಏನ್ ಹೊಸದ ಹೆಂಗ್ ತಗೋತೀರಿ? ಬೇಸಿಕ್ ಕ್ವಶನ್ ಅಂದ ಕರೆಕ್ಟ್ ಐತಿ. ನಾ ಕರಿಬಾರ್ದ ಅಂತ ಹೇಳನಿಲ್ಲ. 2,80,000 ಎಲ್ಲ ಫಿಲ್ ಮಾಡ್ಕೊಲಿ ಗೌರ್ಮೆಂಟ್. ನನಗ್ ಖುಷಿನ ಐತಿ ನಮ್ ಹುಡುಗರಿಗೆ ಕೆಲಸ ಸಿಕ್ಕ್ರ. ನಾ ಯಾರಿಗೂ ಸಿಗ್ಬಾರ್ದ ಅಂತ ಹೇಳನಿಲ್ಲ. 2,84,000 ಅಪ್ರೋ ಕರೆದ್ರ ಅಂದ್ರ ನನ್ ಪರ್ಸನಲಿನೂ ನನಗ್ ಚಲೋ ಐತಿ. ನಾನಿಲ್ಲ ಸ್ಟ್ರೈಕ್ ಮಾಡೋದು ನಾ ತಪ್ಪಲ್ಲ ಅಂತ ಪೈಲಾಕನ ಹೇಳಿದನು. ನನಗೆ ಯಾರು ಏನೋ ನಾ ಸ್ಟ್ರೈಕ್ ಮಾಡ್ಬೇಡ್ರ ನಾನಿಲ್ಲ, ಕೋಚಿಂಗ್ ಮಾಡ್ಬೇಡ್ರ ನಾನಿಲ್ಲ, ನಿಮ್ ಲೈಫ್ ಡೆಡಿಕೇಟ್ ಮಾಡ್ಬೇಡ್ರ ನಾನಿಲ್ಲ, ನಾ ಯಾರಿಗೂ ಏನು ಹೇಳಂಗಿಲ್ಲ. ಬಟ್ ಒಂದ್ ಸರ್ಟನ್ ಲಿಮಿಟ್ ಇರ್ತೈತಿ. ಆ ಲಿಮಿಟ್ ಕ್ರಾಸ್ ಆದ್ಮೇಲೆ ಒಂದ್ ಸ್ವಲ್ಪ ಸ್ಕಿಲ್ ಡೆವಲಪ್ ಮಾಡ್ಕೋರಿ, ಬೇರೆ ಕಡೆನೂ ಲೈಫ್ ಸೆಟಲ್ ಮಾಡ್ಕೋರಿ, ಅದ್ರ ಜೊತೆ ಇದನ್ನು ಟ್ರೈ ಮಾಡ್ರಿ ಅಂತ ಇಷ್ಟ ನನ್ ಸಜೆಷನ್. ಓಕೆ, ಎಂಡ್ ಆಫ್ ದಿ ಕಾನ್ವರ್ಸೇಷನ್ ಏನಂದ್ರ ಅವ್ರವ್ರ ಇದಕ್ಕೆ ಅವ್ರು ಬಿಟ್ಟಿದ್ದು. ಬಟ್ ಹಂಗಂತೇಳಿ ನಾವು ಗೌರ್ಮೆಂಟ್ ಈಗ ನೀವು ಪ್ರೈವೇಟೈಸೇಷನ್ ಹೋಗ್ರಿ, ನಿಮ್ಗೆ ಏಜ್ ಆಗೈತೆ ಅಂತೇಳಿ ಬಿಡಾಕ್ ಬರಂಗಿಲ್ಲ. ಯಾಕಂದ್ರೆ ಅಲ್ಲಿ ಏಜ್ ಅಂತೂ ಇದ್ದೇ ಇರುತ್ತೆ. ಈಗ 32 ವರ್ಷ ನಾವು ಮಾತಾಡಿದೋ, 35 ವರ್ಷ ನಾವು ಮಾತಾಡಿದೋ, ಮೈಕ್ ಮುಂದೆ ಅದು ಗೊತ್ತಿಲ್ಲ. ಬಟ್ ಅವ್ರದೇನ್ ರೈಟ್ ಐತಿ ಅದನ್ನ ಕೇಳಾಕ್ತಾರ ಅವರು. ಬಟ್ ಆದಷ್ಟು ಬೇಗ ಅವ್ರ ರೈಟ್ ಐತೆ, ಅವ್ರು ಕೇಳೋರ್ನ, ಅವ್ರು ಕರೆಕ್ಟ್ ಐತೆ, ಅವ್ರು ಸ್ಟ್ರೈಕ್ ಮಾಡೋದು ಕರೆಕ್ಟ್ ಐತಿ. ನಾ ಪೈಲಾಕನ ಹೇಳಿದನ್, ಅವ್ರು ಸ್ಟ್ರೈಕ್ ಮಾಡೋದು ತಪ್ಪೇನಿಲ್ಲ ಅಂತ. ಅವ್ರ ಸ್ಟ್ರೈಕ್ ನಮ್ದು ಫುಲ್ ಸಪೋರ್ಟ್ ಐತಿ. ಅವ್ರ ಏನ್ರ ನಾವ್ ಹೋಗಿ ನಿಲ್ಲೋ ಪರಿಸ್ಥಿತಿ ಬರ್ತಂದ್ರೆ ಹುಡುಗರ ಜೊತೆ ಹೋಗಿ ನಿಲ್ಲುತ್ತೇವು. ಅದೇನ್ ಸೆಕೆಂಡ್ರಿ, ಅದೇನ್ ಇದ್ರೊಳಗೇನ್ ಎರಡನೇ ಮಾತಿಲ್ಲ. ಆದ್ರೆ ನಂದೇನ ಈಗ
ಬರೀ ಗೌರ್ಮೆಂಟ್ ಜಾಬ್ ಸಿಕ್ಕ್ರ ನನ್ ಲೈಫ್ ಸೆಟ್ಲ್ ಆಕೈತಿ, ಗೌರ್ಮೆಂಟ್ ದಾಗ ನನ್ ಚಲೋ ಲೈಫ್ ಆಕೈತಿ ಅನ್ನೋದು ಆಸೆ ಇಟ್ಕೋಬಾರ್ರಿ. ಅದನ್ನ ಬಿಟ್ಟು ಹೊರಗುನು ಲೈಫ್ ಐತಿ, ಅದನ್ನ ಬಿಟ್ಟು ಪ್ರೈವೇಟ್ ಸೆಕ್ಟರ್ನಾಗ ಹೋದ್ರು ನಿಮ್ದು ನಿಮ್ಗೆ ಪ್ರೈವೇಟ್ ಸೆಕ್ಟರ್ನಾಗ ಮಾಡೋದು ಬೇಡ. ಬಿಸ್ನೆಸ್ ಮಾಡಕ್ ಲಕ್ಷಾಂತರ ವೇಗಗಳದಾವ. ಏನ್ ಚಾ ಮಾಡೋ ಲಕ್ಷ ಗಂಟ್ಲೆ ರೊಕ್ಕ ಮಾಡ್ತಾ, ಪಾನಿಪುರಿ ಮಾರಿ ಲಕ್ಷ ಗಂಟ್ಲೆ ರೊಕ್ಕ ಮಾಡ್ತಾ. ಚಾ ಮಾಡೋ PM ದೋಸ್ತ ಅದೇನಿಲ್ಲ, ಹಾದಿ ಹುಡ್ಕೋಬೇಕಟ್ಟ ನಾವ. ಬಿಸ್ನೆಸ್ ಮಾಡೋದು ಇನ್ವೆಸ್ಟ್ಮೆಂಟ್ ಚಾ ಮಾಡ್ರಿ ಪಾನಿಪುರಿ ಮಾಡ್ರಿ ಅಂತ ಹೇಳಂಗಿಲ್ಲ, ಅದನ್ನ ಹೇಳತ್ತಿಲ್ಲ ನಾ. ಜಸ್ಟ್ ನಮಗ್ ದುಡ್ಯಾಕ್ ಬಾಳ್ ಹಾದಿ ಅದಾವು, ಅದನ್ನ ಹಾದಿ ನೋಡ್ಕೋಣ. ಯಾಕಂದ್ರ ಬರೀ ನಮ್ಮ ಆಸೆ ನಮ್ದು ಆಸೆ ಒಂದೇ ಇರಂಗಿಲ್ಲ. ನಮ್ ಜೊತೆ ನಮ್ಮ ಮಕ್ಕೊಂದವ್ರು ಇರ್ತಾರ, ಅವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗೈತಿ. ಅದನ್ನ ಯೋಚನೆ ಮಾಡ್ರಿ. ಸ್ಟ್ರೈಕ್ ನೋಡು, ಸ್ಟ್ರೈಕ್ ಅಂತೂ ಬೆಸ್ಟ್ ಮಾಡ್ಯಾರ ಅವ್ರ, ಬ್ಯೂಟಿಫುಲ್ ಆಗಿ ಸ್ಟ್ರೈಕ್ ಮಾಡತ್ತಾರ. ಯಾಕಂದ್ರ ನಿನ್ನೆ ಅಷ್ಟೊಂದು ಹುಡುಗರ್ನೆಲ್ಲ ಗೊಳೆ ಹಾಕೋದೇನ್ ಸಣ್ಣ ಮಾತಲ್ಲ. ಈಗ ನಾವ ಒಂದ್ ಯಾವ್ದಾರು ಸ್ಟ್ರೈಕ್ ಮಾಡ್ಕೊಂಡ್ರ 10 ಮಂದಿ ಗೊಳೆ ಆಗಂಗಿಲ್ಲ. ಅದಕ್ಕರೆ ಅಂತದ್ರಾಗ ಅವ್ರ ಸಾವಿರಾಗಟ್ಲೆ ಹುಡುಗರ್ನೆಲ್ಲ ಗೊಳೆ ಜಾಯಿನ್. ಅದು ಮೊದ್ಲಿನ ಕಾಲಿತ್ತು, ಈಗ ಯಾರು ಬರಂಗಿಲ್ಲ, ಎಲ್ಲಾ ಮನಿಗ್ ಒಬ್ಬ ಲೀಡರ್ ಆಗಿದಾರ. ಅದ್ ಸೆಕೆಂಡ್ರಿ. ಅವ್ ಕರ್ದ ಅಂದ್ರೆ ನಾವ್ಯಾಕ್ ಹೋಗ್ಬೇಕು ಅನ್ನೋ ಮಕ್ಳು ಬಾಳ್ ಮಂದಿ ಇದಾರ. ಅದೇ ಆಗಲ್ಲ. ಬಟ್ ಅಲ್ಟಿಮೇಟ್ಲಿ ಚಲೋ ಆರ್ಗನೈಸ್ ಮಾಡಿದಾರು. ಅವ್ರು ಕಂಟಿನ್ಯೂ ಮಾಡ್ಲಿ. ಹಿಂಗ ಗೌರ್ಮೆಂಟ್ ಈಗ 40,000 ಕರಿತಾನ ಅಂದ ಕೂಡ್ಲೆ ಈಗ ಸದ್ಯಕ್ಕನ ಸ್ಟ್ರೈಕ್ ಬಿಡೋದ್ ಬೇಡ ಅವ್ರು. ಯಾಕಂದ್ರ ಗೌರ್ಮೆಂಟ್ ಕಡೆಯಿಂದ ಏನು ಕ್ಲಾರಿಫಿಕೇಶನ್. ನಿನ್ನೆ ಅತಿ ನನಗೆ ಆಶ್ಚರ್ಯ ತರಿಸಿದ ವಿಷಯ ಏನದಪ್ಪ ಅಂದ್ರ, ಅಲ್ಲಿ ಹೋಗಿ ಜಿಲ್ಲಾಧಿಕಾರಿ ಹೋಗಿ ನಿಮಗ್ ಜಾಬ್ ಕೊಡಿಸ್ತೇವತ್ತ ಒಂದು ಆಶ್ವಾಸನೆ ಕೊಟ್ರು ಅವ್ರಿಗೆ. ಜಿಲ್ಲಾಧಿಕಾರಿ ಏನ್ ಅಧಿಕಾರ ಜಾಬ್ ಕೊಡಿಸೋದ ನನಗೆ ಏನೋ ಮಟ್ಟ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ. ಆಕೆ ನಾಳೆ ಹೋಗಿ ಜಿಲ್ಲಾಧಿಕಾರಿ ಮಾತಾಡಬಾರ್ದು ಗೊತ್ತಿಲ್ಲವ. ಆಸ್ ಯು ಸೆಡ್ ಹಿ ಹ್ಯಾಸ್ ನೋ ಪೊಸಿಷನ್. ಜಿಲ್ಲಾಧಿಕಾರಿ ಏನ್ ಅಧಿಕಾರ ಐತಪ್ಪ ಜಾಬ್ ಕೊಡಿಸೋದ? ಜಿಲ್ಲಾಧಿಕಾರಿ ಹೇಗೈತ? ನಾ ಗೌರ್ಮೆಂಟ್ ನಿಮ್ದು ಏನ್ ಮೆಸೇಜ್ ಕೊಡ್ರಿ, ನಾ ಗೌರ್ಮೆಂಟ್ ಕನ್ವೆ ಮಾಡ್ತಾನ ಜಿಲ್ಲಾಧಿಕಾರಿ ಅಧಿಕಾರ. ನಾ ಎಲ್ಲಾ ನಾ ನಿಮ್ಗ್ ಜಾಬ್ ಕೊಡಿಸ್ತಾನ ಅಂತ ಮೈಕ್ ಮೇಲೆ ನಿನ್ನೆ ಅನೌನ್ಸ್ ಮಾಡ್ರು. ಈಗ ನಾ ಜಾಬ್ ಕೊಟ್ಟಿಲ್ಲ ಜಿಲ್ಲಾಧಿಕಾರಿ ಜಾಬ್ ಕೊಡಿಸ್ತಾನ ಅಂದಿರಿ, ಜಾಬ್ ಕೊಡಿಸ್ರಿ ಅಂತ ಮನೆ ಮುಂದ್ ಕೂತ್ರ ಜಾಬ್ ಕೊಡ್ಸಾಕ ಅವ್ರ ಜಿಲ್ಲಾಧಿಕಾರಿ ಆಸ್ ಅ ಬ್ಯೂರೋಕ್ರಾಟ್ ಅವ್ರದ್ದು ಏನೈತಿ, ನಾವು ಮುಂದ್ ತಲುಪಿಸ್ತೇವೆ ಅಂತ ಹೇಳ್ಬೇಕು. ಬಟ್ ಅದ ನನ್ನ ಅನ್ಸಿದ ಮಟ್ಟ ಇರ್ರೆಸ್ಪಾನ್ಸಿಬಿಲಿಟಿ. ಆತರ ಮಾತಾಡಕ್ ಹೋಗ್ಬಾರ್ದು ಅಷ್ಟೇ. ಅಲ್ಟಿಮೇಟ್ಲಿ ನೋಡಪ್ಪ, ಈಗ ಸದ್ಯದ ಗೌರ್ಮೆಂಟ್ ಯಾವ್ದೋ ವಿಷಯಗಳ ಬಗ್ಗೆ ಅವ್ರಿಗೆ ತಲೆ ಕೆಡ್ಸ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ 5 ಫ್ರೀ ಬಿ ಕೊಟ್ಟರು. ಹೆಂಗಸರಿ ಆರಾಮ್ ನಕ್ಕೋತ್ ಬಸ್ನಾಗ ಅಡ್ಡಾಡತಾರು. ಹೆಂಗಸರಿ ಗೃಹಲಕ್ಷ್ಮಿ ಮಂತ್ಲಿ ಅಕೌಂಟ್ನಾಗ ಬರ ಐತಿ, ಫ್ರೀ ಆಗಿ ಸಿಗೈತಿ, ಎಲ್ಲಾ ಆರಾಮ್ ಅದಾರ. ಅವ್ರಿಗೇನ ಫ್ರೀ ಬೀಸ್ ಅಂತೂ ಏನಂತೂ ನಮ್ಮನ್ ಬಿಟ್ಟು ಹೋಗಂಗಿಲ್ಲ. ಈಗ ಹೊಂಟ್ಕೊಂಡಿವು ಇರೋಣ ಒಂದು ಇದು. ನಾ ಜಸ್ಟ್ ಆರ್ಟಿಕಲ್ ಓದಿದ್ದೆ, ಯಾವ ವಿಡಿಯೋ ನೋಡಿಲ್ಲ, ಏನು ನ್ಯೂಸ್ ನೋಡಿಲ್ಲ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ 5,000 ವಿದ್ಯಾನಿಧಿ ಅಂತೇಳಿ ಇದನ್ ಮಾಡಿದ್ದು. ಅದು ಹೋಗುದು ಜಸ್ಟ್ ಇದು ಪಾಸ್ ಔಟ್ ಆಗಿ ಕೆಲಸ ಇಲ್ದವ್ರಿಗೆ ಅಷ್ಟ. ಇದ್ ನೀ ಏನ್ ಕ್ಯಾಟಗರಿ ಹೇಳಿದಲ್ಲ, 28 years ಇಂದ 35 years ಅವ್ರಿಗೆ ಯಾರಿಗೂ ಹೋಗಲ್ಲ ಅದು. ವಿದ್ಯಾನಿಧಿ 8 ಮಂದಿಗೆ ಬರಾಯ್ತು, 8 ಮಂದಿಗೆ ಬರಂಗಿಲ್ಲ, ಅದು ಗುರುತಿಲ್ಲ. ಈಗ ಅದು ಕ್ರೈಟೇರಿಯಾ ಏನ್ ಮಾಡಿದಾರು. ಈಗ ಇವ್ರಿಗೆ ಈಗ ಪ್ರೈವೇಟ್, ಈಗ ಯಾವಾರೊಬ್ಬ ಕಾಲೇಜ್ ಮುಗಿದೈತೆ, ಅವ ಪ್ರೈವೇಟ್ ಕಂಪ್ನಿಯಾಗ ಜಾಬ್ ಹೋಗ್ತಾ, ಅವ್ನ ಟ್ಯಾಕ್ಸ್ ತುಂಬಂಗಿಲ್ಲ, ಅವ್ನ ಅಕೌಂಟಿಗೆ ರೊಕ್ಕ ಬರಂಗಿಲ್ಲ. ಸಪೋಸ್ ಈಗ ಫಾರ್ ಎಕ್ಸಾಂಪಲ್ ಇಟ್ಕೋ, ಒಂದೊಂದ್ ಕಂಪ್ನಿಯಾಗ ಏನಾದ್ರ ಬಿ ಟೇಕ್ ಹೋಮ್ ಸ್ಯಾಲರಿ ಕೈಯಾಗ ಕೊಡ್ತಾರ ಅನ್ಕೊಂಡಿ ಕ್ಯಾಶ್ ಇಲ್ಲ. ಇನ್ನೊಂದ್ ಈಗ ಪ್ರೆಸೆಂಟ್ಲಿ ಒಂದ್ ಆಧಾರ್ ಕಾರ್ಡ್ ಎಲ್ಲ ಗೌರ್ಮೆಂಟ್ ಯಾವ್ದ್ ಲಿಂಕ್ ಐತ್ಲಾ, ಈಗ ಅದು ಯುವ ನಿಧಿಗೆ ಯಾವ್ದ್ ಲಿಂಕ್ ಕೊಟ್ಟಲ್ಲ, ಅದ್ರದ್ದು ಇನ್ನೊಂದ್ ಅಕೌಂಟ್ ಮಾಡ್ಕೊ. ಯಾಕಂದ್ರೆ ಪ್ರತಿ ಕಂಪ್ನಿದ ಒಂದೊಂದು ಅಕೌಂಟ್ ಹೋಗ್ತೈತಿ. ಈಗ ಒಂದ್ ಅಲ್ಲಿ ಹೋದ್ಮೇಲೆ ಬೇರೆ ಅಕೌಂಟ್ ಆತ್ಪ, ಆ ಅಕೌಂಟ್ ಸ್ಯಾಲರಿ ಬರಾಯ್ತ. ಅವ್ನು ಗೌರ್ಮೆಂಟ್ ಹೆಂಗ್ ಟ್ರ್ಯಾಕ್ ಮಾಡತಾರ, ಅವ್ನ್ ಜಾಬ್ ಸಿಕ್ಕೈತಿ ಇಲ್ಲ ನಾವು ಜಾಬ್ ಮಾಡ್ತಿರ್ತಾ, ಅದ್ರ ಜೊತೆ ಯುವ ನಿಧಿನೂ ಕೊಡ್ತಿರ್ತಾ. ಇದಾಯ್ತು. ಇನ್ನೊಂದ್ ಯಾರ ಎಲಿಜಿಬಲ್ ಇದಾರಲ್ಲ ಆ ಪಾಪ ಅವಂಗ ಯುವ ನಿಧಿ ರೊಕ್ಕ ಹೋಗಂಗಿಲ್ಲ. ಮತ್ ನಂದೇನಿದ್ರು ಯುವ ನಿಧಿ ಅಂತ ವರ್ಸ್ಟ್ ಇದನ್ನ ಯಾವ್ದು ನೋಡ್ಲಿಲ್ಲ. ಯುವ ನಿಧಿ ಕೊಡಾಕನ ಹೋಗ್ಬಾರ್ದು. ಯುವ ನಿಧಿ ಕೊಡೋದ್ ಅವಶ್ಯಕತೆ ಏನೈತಪ್ಪ? ಇನ್ನ ಯುವ ನಿಧಿಗಿಂತ ಬೆಸ್ಟ್ ಆಪ್ಷನ್ ಏನೈತಿ ಗೊತ್ತೈತೆ ನನಗೆ ಅನ್ಸುತ್ತೆ. ಯಾರ್ಯಾರ ಟ್ಯಾಕ್ಸ್ ತುಂಬ್ತಾರಲ್ಲ ವರ್ಷ, ಅವ್ರಿಗೆ ನೀವು ಜಾಬ್ ಸೆಕ್ಯೂರಿಟಿ ಕೊಡ್ರಿ. ಈಗ ಒಂದ್ 10 ವರ್ಷ ನೀವ್ ಜಾಬ್ ಮಾಡಿ, 10 ವರ್ಷ ನೀನ್ ಪ್ರಾಂಪ್ಟ್ ಆಗಿ ನೀ ಎಲ್ಲಾ ಟ್ಯಾಕ್ಸ್ ತುಂಬಿದಿ. 10 ವರ್ಷ ಆದ್ಮೇಲೆ ಏನೋ ಒಂದ್ ರೀಸನ್ ನಿನ್ ಜಾಬ್ ಹೋಯ್ತಪ್ಪ, ಲೇ ಆಫ್ ಆಯ್ತು ನಿಂದ. ಅವ್ 5 ವರ್ಷ ಇಲ್ಲ 10 ವರ್ಷ ಟ್ಯಾಕ್ಸ್ ತುಂಬಿದ್ದು ಇದನ್ನ ತಗೊಂಡ್ ಹೇಳಿ ಅವಂಗ 1 ವರ್ಷ ತಕರ ಅಟ್ಲೀಸ್ಟ್ ನೀವ್ ಇಂತೆಸ್ಟ್ ಅಮೌಂಟ್ ನಿನಗೆ ಹಾಕ್ತೇವ, ನಿನಗೆ ಅಂದ್ರ ಸೆಕ್ಯೂರಿಟಿ ತರ ಅದು. ನೀ ಟ್ಯಾಕ್ಸ್ ತುಂಬಿದಿ, ನಿನಗೆ ಮಂತ್ಲಿ ಎಷ್ಟು ಅಮೌಂಟ್ ಆಗ್ತೇವ ಒಂದ್ ಸೆಕ್ಯೂರಿಟಿ ಕೊಡ್ರ, ಅವ್ನ್ ಬೇರೆ ಜಾಬ್ ಹುಡ್ಕೊಂಡು ಬೇರೆ ಇದನ್ ಸಿಗುತ್ತಾನ. ಯಾಕಂದ್ರೆ ನಮ್ ರಿಲೇಟಿವ್ನಾಗ ಒಬ್ಬರು ಜಾಬ್ ಹೋಯ್ತು, ಅವ್ರಿಗೆ ಹೊಳ್ ಜಾಬ್ ಸಿಗಕ್ 4 ವರ್ಷ ಬೇಕಾಗ್ತದೆ. ಇವನ್ ದೋ ಹಿ ಹ್ಯಾಡ್ ಎಕ್ಸ್ಪೀರಿಯನ್ಸ್, ಅವ್ರಿಗೆ ಎಲ್ಲಾನು ಇದನ್ನಿತ್ತು, ಗೊತ್ತಿಲ್ಲ ಲೈಫ್ ಒಳಗೆ ಏನೇನ್ ಆಕೈತಿ ಯಾವಾಗ ಅಂದ. ನೀವ್ ಎಲ್ಲಾ ಬಿಟ್ಟು ಕಾಲೇಜ್ ಮುಗಿಸಿ ಬಂದವಾಗ ನೀವ್ 3,500 ರೂಪಾಯಿ ಕೊಡಾಕೈತಿ ಅಂದ್ರ ನಾವು ಚೈನಿ ಮಾಡ್ಕೋತ ಹೋಗ್ತಾ. ಬಟ್ ಅದರಿಂದ ಏನು ಯೂಸ್ ಹಂಗ ಮಾಡ್ಕೊಳ್ಳೋರು ಇದಾರ, ಇಲ್ಲ ತನ್ನಂಗಿಲ್ಲ. ಎಲ್ಲಾರು ಒಂದೇ ಕ್ಯಾಟಗರಿ ಹಾಕಂಗಿಲ್ಲ. ರೊಕ್ಕ ಸೇವ್ ಮಾಡ್ಕೊಂಡು ತನ್ನ ಎಜುಕೇಶನ್ ಟ್ಯೂಷನ್ ಫೀಸ್ ತುಂಬೋರು ಇದಾರು, ಇಲ್ಲ ಎಜುಕೇಶನ್ ಬೇಕಾದ ಇದನ್ ಮಾಡ್ಕೊಳ್ಳೋರು ಇದಾರ.
ಬಟ್ ಮೋಸ್ಟ್ ಆಫ್ ದ ಹುಡುಗರು ಏನ್ ಮಾಡ್ತಾರ ಗೊತ್ತೇನ, ನಾವು ಆ ಸ್ಟೇಜ್ ದಾಟೆ ಬಂದು ನನ್ನ ಅಕೌಂಟ್ನಾಗ 3,500 ಬಂದ್ ನಾವ್ ಅಂದ್ರೆ ತಗೊಂಡ್ ತಿರ್ಗಾಡಕ್ ಹೋಗಿ ಚೈನಿ ಮಾಡಿ ಬರ್ತೇವೆ ಅದರಿಂದ ಚಲೋ ಯೂಸ್ ಅಂತೂ ಏನೋ ಆಗಂಗಿಲ್ಲ. ಅದರಿಂದ ಹುಡುಗರು ಕೆಡ್ತಾರ ಅಷ್ಟೇ, ಮತ್ತೇನೋ ಆಗಂಗಿಲ್ಲ. ಯಾಕಂದ್ರೆ ಕಾಲೇಜ್ ಮುಗಿಸ್ ಬಂದ್ ಹುಡುಗರಿಗೆ ಇನ್ನ ಜವಾಬ್ದಾರಿ ಗೊತ್ತಿರಂಗಿಲ್ಲ, ಲೈಫ್ ಏನಿತ್ತು ಅನ್ನೋದು ಗೊತ್ತಿರಂಗಿಲ್ಲ. ನೀವೆಲ್ಲಾ ಬಿಟ್ಟು ಇಂಥ ಸ್ಕೀಮ್ಗಳು ತರ್ತೀರಿ, ಹೆಂಗಸರಿಗೆ ಖಾಲಿ ಪುಕ್ಕಟ್ಟ ಮನ್ಯಾಗ ಕೂತ್ 2,500 ರೂಪಾಯಿ ಹಾಕ್ತಾರೆ. ಇನ್ನು ಮುಂದಿನ ಸಲ ಮ್ಯಾನಿಫೆಸ್ಟೋನಾಗ ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಅವ್ರು ಹೇಳೋ ಮಟ್ಟ ಬಿಜೆಪಿ ಅವ್ರು ವೇಟ್ ಮಾಡ್ತಾರೋ, ಬಿಜೆಪಿ ಅವ್ರು ಹೇಳೋ ಮಟ್ಟ ಕಾಂಗ್ರೆಸ್ ಅವ್ರು ವೇಟ್ ಮಾಡ್ತಾರೋ. ಇವ್ರು ಸಪೋಸ್ 3,000 ರೂಪಾಯಿ ಅಂದ್ರೆ ಬಿಜೆಪಿ ಅವ್ರು 4,000, ಇವ್ರು 4,000 ಅಂದ್ರೆ ಅವ್ರು 5,000. ಎಲ್ಲಾ ಹಿಂಗ್ ಮಾಡಿ ಇವ್ರಿಗೆ ಜಾಬು ಕರೆಯಂಗಿಲ್ಲ, ಜಾಬ್ ಆಗಿದ್ದವ್ರಿಗೆ ಸ್ಯಾಲ್ರಿನೂ ಕೊಡಂಗಿಲ್ಲ. ಗೌರ್ಮೆಂಟ್ ಎಂಪ್ಲಾಯೀಸ್ ಏನೈತೆ ಅನ್ನೋ ಪರಿಸ್ಥಿತಿ, ಯಾರು ಗೌರ್ಮೆಂಟ್ ದಾಗ ಜಾಬ್ ಮಾಡತ್ತಾರಲ್ಲ ಅವ್ರಿಗೆ ಕೇಳ್ಬೋದು. ಒಬ್ಬೊಬ್ರು ಚಲೋ ಅದಾರ ಹೈಯರ್ ಪೋಸ್ಟ್ ನಾಗ, ಯಾರ್ಯಾರ IAS KS ಇವ್ರಿಗೆಲ್ಲ ಚಲೋ ಚಲೋ ಸ್ಯಾಲ್ರಿ ಐತಿ, ಚಲೋ ಇದನ್ನೈತಿ. IPS ಪೊಲೀಸ್ನಾಗ PSI ಇವರೆಲ್ಲ ಚಲೋ ಅದಾರ. ಆದ್ರೆ ಗೌರ್ಮೆಂಟ್ ಜಾಬ್ ಅಂದ್ರ ಅವ್ ಅಷ್ಟ ಅಲ್ಲ, ಇನ್ನ ಬಹಳ ಇಲಾಖೆಗಳು ಅದಾವ ಕೆಳಗೆ, ಸೆಕ್ರೆಟರಿ, ಕ್ಲರ್ಕ್ ಇರ್ತಾರಲ್ಲ ಅವ್ರದ್ದು ಇವ್ರಿಗೆಲ್ಲ ಬಾಳ ತ್ರಾಸ. ಅವ್ರದೆಲ್ಲ ಈಗ ಮಂತ್ಲಿ ನನಗ್ ಗುರ್ತಿರುವಂಗ ಅವ್ರಿಗೆ ಬರೋ ಸ್ಯಾಲ್ರಿ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಎಲ್ಲಾ ಸೇರಿಸಿ ಸ್ಯಾಲ್ರಿ ಹಾಕ್ತಾರ. ಒಮ್ಮೆ ತಿಂಗಳ ಸ್ಯಾಲ್ರಿ ಬರಂಗಿಲ್ಲ. ಈಗ 3 ತಿಂಗಳ ತನ ಸರ್ವೈವ್ ಮಾಡ್ಬೇಕು ಫಸ್ಟ್ ಆಫ್ ಆಲ್. ಅವ್ರಿಗೆ ಬರೋ ಸ್ಯಾಲ್ರಿ ಎಷ್ಟು ಐತಿ? 34,000 ರೂಪಾಯಿ ಪಗಾರ ಇರ್ತೈತಿ ಅವ್ರಿಗೆ. ಅಷ್ಟ್ರೊಳಗೆ ಸರ್ವೈವ್ ಮಾಡ್ಕೋಬೇಕು. ಇದ್ರ ಜೊತೆ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಏನೇನ್ ತಗೊಂಡಾರಲ್ಲ ಅವ್ರಿಗಂತೂ ಸ್ಯಾಲ್ರಿ ಅಂತೂ ಇನ್ನ ಮಟ್ಟ 1 ತಿಂಗಳಂತೂ ಇವ್ರು ಕರೆಕ್ಟ್ ಹಾಕಂಗಿಲ್ಲ ಗೌರ್ಮೆಂಟ್ ದಿಂದ. ಕಾಂಟ್ರಾಕ್ಚುಯಲ್ ಎಂಪ್ಲಾಯೀಸ್ ಪಾಪ ಗೌರ್ಮೆಂಟ್ ದಾಗ ಕೆಲಸ ಮಾಡಕ್ ಹೊಂಟಾರು, ಒಂದ್ ರೆಪ್ಯುಟೇಷನ್ ಇರ್ತೈತಿ, ಏನೋ ಒಂದು ಅನಿವಾರ್ಯತೆ ನಾಳೆ ಗೌರ್ಮೆಂಟ್ ಹಾಕತೈತಿ ಅನ್ನೋದು. ಅದೊಂದ್ ಆತು. ಮತ್ ಈಗ ಸದ್ಯಕ್ಕೆ ಅಟ್ಲೀಸ್ಟ್ ಗೌರ್ಮೆಂಟ್ ಆಫೀಸ್ ನಾಗ ಕೆಲಸ ಮಾಡತ್ತೇವು ಇದನ್ನ ತಗೊಂಡ್ ಹೋಗ್ತಿರ್ತಾರ ಅಷ್ಟೇ. ಈಗ ಅವ್ರಿಗೆ ಹೆಂಗ್ ಆಕೈತಿ ಗೊತ್ತೇನ, ಈಗ ಯಾವ್ರೊಬ್ಬ KS ಎಲ್ಲ IAS ಇರ್ತ, ಒಬ್ಬ ಚಲೋ ಬಂದ ಚಲೋ ಬಂದಿಲ್ಲ ಅಂದ್ರೆ ಸುಳ್ಳ ಕಾಡ್ಸೋದೈತಿ. ಅವ್ರಿಗೆ ಯಾಕೆ ಪಗಾರ ಕೊಡೋದು, ಅವ್ರ ಕೆಲಸ ಮಾಡ್ತಾರ ಹಿಂಗ ಹರಾಸ್ಮೆಂಟ್ ಮಾಡೋದು, ಇವೆಲ್ಲ ಬಾಳ ನಡೆದಾವ ಈಗ ಗೌರ್ಮೆಂಟ್ ಇದ್ರೊಳಗೆ. ಯಾಕಂದ್ರೆ ಅವ್ನಿಗೆ ಮ್ಯಾಲಿಂದ ಅಪ್ರೂವಲ್ ಬರಂಗಿಲ್ಲ, ಅವೇನ್ರ ಒಂದ್ ಕೆಳಗೆ ಮುಗಿಸ್ಬೇಕಲ್ಲ. ಓಕೆ, ಫೈನಲ್ ನಂದ್ ಒಪಿನಿಯನ್ ಏನಂದ್ರೆ, ನಿಂದ ಹೇಳಕ್ಕಿಂತ ಮೊದಲು ನಂದು ಹೇಳ್ಬಿಡ್ತಾನೆ. ಓಕೆ, ಸ್ಟ್ರೈಕ್ ಮಾಡತ್ತೀರಿ ಮಾಡ್ರಿ, ಬಟ್ ಅದಕ್ಕೆ ಅರ್ಥಪೂರ್ಣವಾಗಿರ್ಲಿ, ಯಾವ್ದೋ ವೈಲೆನ್ಸ್ ಇರಬಾರ್ದು. ಜನರಿಗೆ ಇನ್ನೂ ಇದು ಜನರಿಗೆ ಏನೇನು ತೊಂದರೆ ಆಗಬಾರ್ದು, ಆತರ ನಿಮ್ದು ಪ್ರತಿಭಟನೆ ಏನೈತ್ ಮಾಡ್ರಿ. ಅದರಿಂದ ಒಂದು ಅರ್ಥ ಅಂದ್ರೆ ಕನ್ಕ್ಲೂಡ್ ಒಂದ್ ಆಗ್ಲಿ. ಜಸ್ಟ್ 2 ದಿನ ಸ್ಟ್ರೈಕ್ ಮಾಡಿದ್ವಿ, ಅದಾದ್ಮೇಲೆ ಏನೋ ಯಾರೋ ಬಂದ್ರು ಅಂತ ಬಿಡಕ್ ಹೋಗ್ಬಿಟ್ರಿ. ಅಲ್ಲಿಗೇನ ಕನ್ಕ್ಲೂಡ್ ಮಾಡ್ಕೊರಿ ಏನ್ ಅನ್ನೋದೊಂದು. ಅವ್ರು 40% ಕರೀತಾರೋ 30% ಕರೀತಾರೋ, ಬಟ್ ಅದನ್ನೇನಿದೆ ಕನ್ಫರ್ಮ್ ಮಾಡ್ಕೊಂಡು ಒಂದು ಭದ್ರ ಬುನಾದಿ ಹಾಕೊಂಡು ಮುಂದೆ ನಿಮ್ದು ಇದನ್ನ ಮಾಡ್ಕೊಡ್ರಿ ಅಂತ ನಂದೊಂದು ಅಭಿಪ್ರಾಯ. ನಿಮ್ದು ಫೈನಲ್ ಸ್ಟೇಟ್ಮೆಂಟ್? ಸೇಮ್ ನಂದು ಹಂಗೈತಿ. ಈಗ ಹೆಂಗ್ ರೈತ ಹೋರಾಟ ಸ್ಟಾರ್ಟ್ ಮಾಡಿರಲ್ಲ ಗುರ್ಲಾಪುರ್ನಾಗ, ಅವ್ರು ಯಾವ್ದೋ ಇದಕ್ ಮನಿಂದಿಲ್ಲ. ಲಾಸ್ಟ್ ಅಟ್ಲೀಸ್ಟ್ ಅವ್ರು ಕೇಳಿದ್ ಜಾಸ್ತಿ ಅದಕ್ಕಿಂತನೂ ಒಂದ್ 50-60 ರೂಪಾಯಿ ಅಟ್ಲೀಸ್ಟ್ ಅವ್ರ ಕುಡುಕಿತನ ಹೆಚ್ಚ ತಗೊಂಡ್ ಹೋದ್ರ ಕರೆ ಅವ್ರೇನ್ ಕಡಿಮೆ ಇದಕ್ ಒಪ್ಕೊಲಿಲ್ಲ. ಅವ್ರ ಹೆಂಗ್ ತಮ್ ಜಿದ್ ಬಿಡಾನಿಲ್ದ ಲಾಸ್ಟ್ ಮಟ ವಿತೌಟ್ ಎನಿ ವೈಲೆನ್ಸ್, ಯಾರಿಗೂ ತ್ರಾಸ್ ಮಾಡಾನಿಲ್ದ ಇಡೀ ಗೌರ್ಮೆಂಟ್ ಅನ್ನ ಅವ್ರ ಕಡೆ ಬರೋಂಗ್ ಮಾಡ್ರು. ಯಾರು ಗೌರ್ಮೆಂಟ್ ಆಫೀಸರ್ ಕಡೆ ಹೋಗ್ಲಿಲ್ಲ. ಇವ್ರೆಲ್ಲಿ ಕೂತಿರ್ಲ ಸ್ಟ್ರೈಕ್ ಅಲ್ಲೇ ಎಲ್ಲ ಗೌರ್ಮೆಂಟ್ ಬರೋಂಗ್ ಮಾಡ್ರು. ಅದೇ ರೀತಿನೂ ಇವ್ರ ಹುಡುಗರೆಲ್ಲ ಸ್ಟ್ರೈಕ್ ಮಾಡ್ಲಿ. ನಿಮ್ ಹಕ್ ಐತಿ ಸ್ಟ್ರೈಕ್ ಮಾಡೋದು, ಹಕ್ ಮಾಡ್ರಿ. ಜಾಬ್ ಕೇಳೋದು ನಿಮ್ ಅಧಿಕಾರ ಐತಿ, ಜಾಬ್ ಕೇಳ್ರಿ. ಸ್ಟ್ರೈಕ್ ಬಸ್ಸು ಹೇಳಿದಂಗ ಒಂದ್ ಅರ್ಥಪೂರ್ಣವಾಗಿರ್ಲಿ, ಅದು ವೈಲೆನ್ಸ್ ಬೇಡ. ವೈಲೆನ್ಸ್ ಮಾಡ್ತಾ ಇರ್ತಾನ ನನಗೇನ್ ಅನ್ಸಂಗಿಲ್ಲ. ನಿನ್ನೊಂದ್ ಸ್ವಲ್ಪ ಆಗೈತಿ, ಬಟ್ ಅದು ನುಗ್ಗಾಟದಾಗ ಆಗಿರ್ಬೇಕು. ಅದೇನ್ ಯಾರು ಇಂಟೆನ್ಷನಲಿ ಮಾಡಕ್ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ನೀವು ಗೌರ್ಮೆಂಟ್ ಅನ್ನ ನಿಮ್ ಕಾಲ್ ತಕ್ಕ ಬಂದಿಲ್ವಂಗ್ ಸ್ಟ್ರೈಕ್ ಮಾಡ್ರಿ ಅಷ್ಟೇ. ಅದ್ ಮುಂದೆ ಹೇಳ್ಬೋದು ನಾವು. ಮತ್ತು ಇಡೀ ಕರ್ನಾಟಕದಾಗ ಎಲ್ಲೆಲ್ಲಿ ಯಾರ್ಯಾರು ಗೌರ್ಮೆಂಟ್ ಜಾಬ್ ಟ್ರೈ ಮಾಡತ್ತೀರಿ, ಕಾಲ್ ಫಾರ್ಮ್ ಬರಂಗಿಲ್ಲತ್ತೆ ವೇಟ್ ಮಾಡತ್ತೀರಿ, ಅವ್ರೆಲ್ಲಾನು ಇವರಿಗೆ ಸಪೋರ್ಟ್ ಮಾಡ್ರಿ. ಅಲ್ಲಿ ಹೋಗಕ್ ಆಗ್ಲಿಕ್ಕೂ ಅಟ್ಲೀಸ್ಟ್ ಮಾರಲ್ ಸಪೋರ್ಟ್ ಮಾಡ್ರಿ. ಮಾರಲಿ ಸಪೋರ್ಟ್ ಮಾಡ್ರಿ. ಈಗ ಹೆಂಗ UCG ಬಗ್ಗೆ ಹೆಂಗ್ ಬರೀ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಇಂದನ ಇದನ್ ಮಾಡಕ್ ಆಯ್ತಲ್ಲ, ಹಂಗ ಇದು ಒಂದ್ ಕರ್ನಾಟಕ ಟ್ರೆಂಡ್ ಫಿಸಿಕಲ್ ಏನಿಲ್ಲ. ಬರೀ ನೀವು ಒಂದೊಂದ್ ಹ್ಯಾಶ್ ಟ್ಯಾಗ್ ಗಳು ಹಾಕಿ ಸ್ಟ್ರೈಕ್ ಸ್ಟಾರ್ಟ್ ಮಾಡೋಣ. ಆನ್ಲೈನ್ ದಾಗು ಏನ್ ಬೇಕಾದ ಚೇಂಜಸ್ ಮಾಡ್ಬೋದು. ಅದಕ್ ಮೊನ್ನೆ UCG ದಿನ ಉದಾಹರಣೆ ಐತಿ. ಹಂಗ ನಾವ್ ಇವತ್ತು ವಿಡಿಯೋ ನಾವ್ ಬಹಳ ವಿಷಯಗಳನ್ನ ಡಿಸ್ಕಸ್ ಮಾಡಿರ್ಬೋದು, ಗೌರ್ಮೆಂಟ್ ಪ್ರೈವೇಟ್ ಅದು ಇದು ತರಂದ. ಬಟ್ ನಾವ್ ಇವತ್ತು ಈ ವಿಡಿಯೋ ಮಾಡಕ್ ಕಾರಣನ ಮಾರಲಿ ನಾವು ಏನ್ ಸ್ಟ್ರೈಕ್ ಮಾಡತ್ತಾರಲ್ಲ ಹುಡುಗರ ಮಾಡಕ್ ಇದು ವಿಡಿಯೋ ಮಾಡಿದ್ದು. ಗೌರ್ಮೆಂಟ್ ಅತಿ ಬೇಗನೆ ಸುಮ್ನೆ ಹುಸಿ ಇದನ್ ಕೊಡಬಾರ್ದು ಅವ್ರಿಗೆ. ಯಾವ್ದು 40,000 ಕರೀತೀವಿ, 50,000 ಒಂದ್ ಪಾಯಿಂಟ್ ಆಡ್ ಮಾಡ್ತೀನಿ. ಸಾರಿ ಟು ಇಂಟರಪ್ಟ್. ಈಗ UGC ಇದೆಯಲ್ಲ, UGC ನ್ಯೂಸ್ ಒಳಗೆ ಇರ್ತಾನೋ ಯಾವತ್ತು ಸೋಷಿಯಲ್ ಮೀಡಿಯಾದಾಗ ಜಾಸ್ತಿ ಇರ್ತಾನೆ ಇಲ್ಲ ಅಂತ ನೆಕ್ಸ್ಟ್ ಒಳಗ. ಬಟ್ UGC ಅಷ್ಟೊಂದು ಗೊತ್ತಿರ್ತಿಲ್ಲ. ಅದ್ ಬಂದ್ ಅನೌನ್ಸ್ ಆದ ಒಂದ್ 4-5 ದಿನಕ್ಕ ಅದನ್ನ ಪುಷ್ ಬ್ಯಾಕ್ ಮಾಡ್ಕೊಂಡ್ರು, ರೈಟ್? ಅದಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಗನ ಅದ ಹೆಂಗ್ ಅದ್ ಗುರುತ್ತ ಗಟ್ಲ ಬಿಸಿ ತುಪ್ಪ ಅದ ನುಂಗಾಕೂ ಬಾರ್ದು ಉಗಳಾಕೂ ಬಾರ್ದು ಹಂಗ. ಸೊ ಮೊಮೆಂಟ್ ಒಂದ್ಸರಿ ಸ್ಪಾರ್ಕ್ ತಗೋತಂದ್ರ ಅದ
ಪ್ಯೂರ್ ಹೋಟ್ ಚಕ್ರ ಬೇಸ್ ಹೋಟ್ ಬೇಸಿನ ಬಟ್ ಅದನ್ನ ಯಾವ ತರ ನೀವು ಲೈಟ್ ಮಾಡ್ತೀರಿ ಅನ್ನೋದಿರ್ಲಿ. ಸೊ ಯಾರಿಗೂ ಯಾವ್ದೋ ಜೀವಿಗೆ ಎಂಡೇಂಜರ್ ಆಗಕ್ ಹೋಗ್ಬಾರ್ದು, ಯಾವ್ದೋ ಜೀವ ಹಾನಿ ಆಗಕ್ ಹೋಗ್ಬಾರ್ದು. ಸೊ ಆ ತರ ಮಾಡ್ಕೊಂಡು ನಿಮ್ದೇನು ಒಂದು ರಿಸಲ್ಟ್ ಇದೆ ಅದನ್ನ ರಿಸಲ್ಟ್ ತಗೋಕ ಟ್ರೈ ಮಾಡ್ರಿ. ಸ್ಟ್ರೈಕ್ ಒಂದು ಮೈಲಿಗಲ್ಲಾಗ್ಲಿ ಕರ್ನಾಟಕ ಇತಿಹಾಸ ಒಳಗ Okay. ಹುಡುಗರಪ್ಪ ಹೆಂಗ್ ನಾವು ಗೋಕಾಕ್ ಚಳುವಳಿ ಬಗ್ಗೆ ಮಾತಾಡ್ತೀವಲ್ಲ ಹಂಗೆ ಧಾರವಾಡ ಚಳುವಳಿ ಬಗ್ಗೆನೂ ನಾವು ಮಾತಾಡೋಣ. ರೀಸೆಂಟ್ ಆಗಿ ಆ ತರ ಸ್ಟೂಡೆಂಟ್ ಚಳವಳಿ ಯಾವ್ದು ನೋಡಿಲ್ಲ ನನಗನ್ಸಿ ಮಟ್ಟಿಗೆ. 30 ವರ್ಷ ಐತಿ. ಅಲ್ಲಿ ಸ್ಟ್ರೈಕ್ ದಾಗ ಬಾಳ ಜನ ಮಾತಾಡೋದು ನೇಪಾಳ ಜಂಜಿ ಪ್ರೊಟೆಸ್ಟ್, ಬಾಂಗ್ಲಾದೇಶ್ ಜಂಜಿ ಪ್ರೊಟೆಸ್ಟ್. ನಮಗ ಆ ತರ ವೈಲೆನ್ಸ್ ಪ್ರೊಟೆಸ್ಟ್ ಬೇಕಾಗಿಲ್ಲ. ಜಂಜಿ ಅಲ್ಫಾ ಇದೆಲ್ಲ ಏನದ ಜಸ್ಟ್ ಟರ್ಮಿನಾಲಜಿ. ಓಕೆ ಮಾಡ್ರಿ ಎಲ್ಲರೂ ಸೇರ್ಸ್ಕೊಂಡ್ರಿ. ನಮ್ಮದ ಭಗತನ ನಾಡು ಹೌದು, ಗಾಂಧೀಜಿ ನಾಡು ಹೌದು. ಬಟ್ ಇವಾಗ ಬೇಕಾಗಿರೋ ನಮಗ್ ಗಾಂಧೀಜಿ ವೇನಾಗ ಹೋಗಿ ನಾವು ಇವೊಂದು ಐ ಡೋಂಟ್ ಲೈಕ್ ಹಿಮ್, ಬಟ್ ಇವಾಗ ಅವನ್ ವೇದಾಗ ಹೋಗಿ ನಾವು ಸ್ಟ್ರೈಕ್ ಮಾಡ್ಬೇಕಾಗತ್ತೆ. ಶಾಂತಿಯುತವಾಗಿ ಮಾಡ್ರಿ. ಗಾಂಧೀಜಿ ಅಂತ ಹೇಳಿದ್ರೆ ಶಾಂತಿಯುತವಾಗಿ ಮಾಡ್ರಿ. ಯಾಕಂದ್ರೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡಿದ್ವಿ. ನೋಡೋಣ, ಅದು ಫಾಲೋ ಅಪ್ ಮಾಡೋಣ, ಮತ್ತ ವಿಡಿಯೋಸ್ ಮಾಡೋಣ. ಲಾಸ್ಟ್ಲಿ ಇನ್ನೊಂದ್ಸತಿ ನಾ ಅದನ್ನ ರಿಪೀಟ್ ಮಾಡ್ತೇನೆ, ಬರೀ ಗೌರ್ಮೆಂಟ್ ಒಳಗ ಅಷ್ಟೆಲ್ಲ ಆಯ್ತಿಲ್ಲ, ಅದನ್ನ ಬಿಟ್ಟು ಹೊರಗೂ ಐತಿ. ಪ್ಲೀಸ್ ನಿಮ್ ಲೈಫ್ ನಿಮ್ ಕರಿಯರ್ ಗೌರ್ಮೆಂಟ್ ಜಾಬ್ ಇಲ್ಲ. ಇಫ್ ಯು ವಾಂಟ್ ಟು ವರ್ಕ್ ಯು ಕ್ಯಾನ್ ವರ್ಕ್ ಎನಿವೇರ್. ಕಾರ್ಪೊರೇಟ್ ಲೈಫ್ ಒಳಗು ಪ್ರೈವೇಟೈಸೇಷನ್ ಒಳಗು ಸಖತ್ತಾಗೈತಿ ಲೈಫ್. ನಾವು ಇಬ್ರು ಕಾರ್ಪೊರೇಟ್ ಇದ್ರೊಳಗೆ ವರ್ಕ್ ಮಾಡಾಯ್ತು. ಎಲ್ಲಾ ಜನರಲ್ ಕ್ಯಾಟಗರಿ ಸೇರಿದ ಹುಡುಗರು ಆದ್ರ ಗೌರ್ಮೆಂಟ್ ಜಾಬ್ ನಂಗೆ ಸಿಗ್ಲತ್ತ ಒಂದ್ ದಯವಿಟ್ಟು ಲೈಫ್ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು. ಬಾಳ ಕೆಟ್ಟ ಪರಿಸ್ಥಿತಿ ರೈಟ್. ಅಷ್ಟ ಸಿಗೋದು 50% ಆಗೋದೈತಿ, 100% ಆಗ್ರಿ. ಯುವರ್ ಲೈಫ್ ವಿಲ್ ಬಿ ಬ್ಯೂಟಿಫುಲ್. ನಿಮಗ ರಿಸರ್ವೇಶನ್ ಇಲ್ದ, ಯಾವ್ದ ಪಾಲಿಟಿಷಿಯನ್ ಬ್ಯಾಕಪ್ ಇಲ್ದ, ನಿಮ್ದೇನ್ ಟ್ಯಾಲೆಂಟ್ ತಕ್ಕಂಗ ಕೆಲಸ ಸಿಗೋದಂದ್ರ ಪ್ರೈವೇಟ್ ಸೆಕ್ಟರ್ನಾಗನ. ರೈಟ್. that 100% ಆಗ್ರಿ. 1-2 ವರ್ಷ ತ್ರಾಸ ಆಕತಿ. ಅದಾದ್ಮೇಲೆ ಏನೈತಿ, ಒಂದು ಬೇಸಿಕ್ ಸ್ಯಾಲರಿ ಚೆನ್ನಾಗಿ ಬರಾಕತ್ತೆ ಅಂದ್ರೆ ಏನೈತಿ, ನಿಮ್ ಲೈಫ್ ನೀವು ಲೀಡ್ ಮಾಡ್ಕೊಂತ ಹೋಗ್ತೀರಿ ಅಷ್ಟೇ. ಓಕೆ, ಆಲ್ ದ ಬೆಸ್ಟ್ ಹುಡುಗರಿಗೆಲ್ಲ, ಆಲ್ ದ ಬೆಸ್ಟ್. ಪ್ರೊಟೆಸ್ಟ್ ನೀವ್ ಅನ್ಕೊಂಡ್ ಕನಸಾಗ್ಲಿ, ಯಾರ್ಯಾರು ಇದನ್ ಮಾಡತ್ತೀರಿ ಎಲ್ಲರಿಗೂ ಗೌರ್ಮೆಂಟ್ ಸಿಗ್ಲಿ ಅಂತ ನಾವು ಹಾರೈಸ್ತೀವಿ. ಬಾಯ್, ಗುಡ್ ನೈಟ್, ಶುಭರಾತ್ರಿ. ಬಾಯ್ ಗುಡ್ ನೈಟ್.